ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಿಂದ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತ ಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಎನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ತಿಂಡಿ, ಊಟ, ಉಪಚಾರ ಅಂತಂದರೆ ಏನೋ ಒಂದು ರೀತಿ ಒಂದು ಪ್ರೀತಿ, ಒಂದು ರೀತಿ ಖುಷಿ. ಆದರೆ ಅದನ್ನು ಸೇವಿಸೋದ್ರ ಜೊತೆಗೆ ನಮಗೆ ಮತ್ತೊಂದು ಸಮಸ್ಯೆ ಏನಪ್ಪ ಅಂತಂದರೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆ. ಆ ಒಂದು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಲ್ಲಿ ನರಳುತ್ತಾ ಇರ್ತಕ್ಕಂಥವ್ರು ಇವತ್ತಿನ ಸಾಕಷ್ಟು ಜನ ಆಗಿರ್ತಕ್ಕಂಥವ್ರು ಇದ್ದಾರೆ. ಅದರಲ್ಲೂ ಸಕ್ಕರೆ ಕಾಯಿಲೆ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗ್ಯಾಸ್ಟ್ರಿಕ್ಕಿಗೆ ಒಂದಲ್ಲ ಒಂದು ರೀತಿ ಔಷಧಿಗಳನ್ನು ಸೇವಿಸಬೇಕು ಅಂತಂದರೆ ಸಾಕಷ್ಟು ಅಡೆತಡೆಗಳು ಕೂಡ ಉಂಟು. ಹಾಗಾಗಿ ದೇಹಕ್ಕೆ ಒಂದು ಚೂರನ್ನು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ, ಅದರಲ್ಲೂ ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಸಮಸ್ಯೆ ಇರತಕ್ಕಂಥವ್ರೂ ಕೂಡ ಸೇವಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್ ಇವರು ತಮ್ಮ ಅತ್ಯುತ್ತಮ ಸೇವೆಗಳನ್ನು ನೀಡ್ತಾ ಇದ್ದು ನೆಲಮಂಗಲ, ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಭೇಟಿ ನೀಡಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುವಾರ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ನಮ್ಮ ಧರ್ಮದ ಗುರುಗಳನ್ನು ಆರಾಧನೆಯನ್ನು ಮಾಡ್ತಕ್ಕಂಥ ವಾರ. ಗುರುಲೇನಿ ವಿದ್ಯೆ ಗುಡ್ಡ ವಿದ್ಯೆ ಅಂತ ಹೇಳ್ತಾರೆ. ಹಾಗಾಗಿ ಗುರುವಿನ ಅನುಗ್ರಹ ಇಲ್ಲದಿರತಕ್ಕಂಥದ್ದು ಯಾವುದೂ ಕೂಡ ಸಾಧ್ಯವಾಗಿರ್ತಕ್ಕಂಥದ್ದಲ್ಲ, ಅಸಾಧ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಗುರುಗಳ ಮಾರ್ಗದರ್ಶನ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅತ್ಯವಶ್ಯಕ. ಹಾಗಾಗಿ ಇನ್ನು ಕಳೆದ ಒಂದು ವಾರದಿಂದನೂ ಕೂಡ ನಾನು ತಮ್ಮೆಲ್ಲರಿಗೂ ಕೂಡ ಈ ಬಾರಿಯ ಗುರುವಾರ ಅಂತಂದರೆ 6/6/2024 ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ ಅಂತ ತಿಳಿಸ್ತಾನೆ ಬಂದಿದ್ದೆ. ಮಹರ್ಷಿ ಧರ್ಮಯಾತ್ರೆಯ ಅಡಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನೆರವೇರ್ತಾ ಇರತಕ್ಕಂಥದ್ದಿದೆ. ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ. ಅಂತಹ ಶನಿ ಪರಮಾತ್ಮನ ಆರಾಧನೆ ಇವತ್ತಿನ ದಿವಸ ನೀವೆಲ್ಲರೂ ಕೂಡ ಸೇರಿ ಮಾಡ್ತಕ್ಕಂಥವ್ರು ಇದ್ದೇವೆ. ಅದರಲ್ಲೂ ಯಾವ ಗ್ರಹವಾದ್ರೂ ಕೂಡ ಪರವಾಗಿಲ್ಲ, 9 ನವಗ್ರಹಗಳೂ ಕೂಡ ಅಷ್ಟೇ ಶಕ್ತಿಯುತವಾಗಿರ್ತಕ್ಕಂಥದ್ದು. ಒಬ್ಬ ಮಾನವನ ದೇಹಕ್ಕೆ, ಅವನ ದೇಹದಲ್ಲಿ ಆಗ್ತಕ್ಕಂಥ ಒಂದಿಷ್ಟು ಬದಲಾವಣೆಗಳು, ಲಾಭ ನಷ್ಟಗಳಾಗಿರ್ಬೋದು, ಆರೋಗ್ಯದ ಕುರಿತಾಗಿರ್ಬೋದು, ಎಲ್ಲ ರೀತಿಯೂ ಕೂಡ ನವಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದೇ. ಹಾಗಾಗಿ ಒಬ್ಬ ಮನುಷ್ಯನಿಗೆ ಅತ್ಯ ಅವಶ್ಯಕ ಮತ್ತು ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಗ್ರಹ ಅಂತಂದರೆ ಅದು ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ, ಶನಿಗ್ರಹ. ಭಗವಂತನ ವಕ್ರದೃಷ್ಟಿ ನಮ್ಮ ಮೇಲೆ ಬಿದ್ದರೆ ನಾವು ರಾಜನಾಗಿದ್ರೂ ಕೂಡ ತಿರುಕರಾಗಿ ಹೋಗಬೇಕಾಗತ್ತೆ. ಭಗವಂತನ ಕಣ್ಣು ನಮ್ಮ ಮೇಲೆ ಬಿದ್ದುಬಿಟ್ರೆ ನಮಗೆ ಏನು ಗತಿ ಇಲ್ಲ ಅಂತಂದ್ರೂ ಕೂಡ ಬಂಗಾರದ ಸಿಂಹಾಸನದ ಮೇಲೆ ಕೂಡಿಸ್ಬಿಡ್ತಾನೆ ಭಗವಂತ. ಅಂತಹ ಶಕ್ತಿ ಇರ್ತಕ್ಕಂಥ ಒಬ್ಬ ಗ್ರಹ ಅಂತಂದರೆ ಅದು ನಮ್ಮ ನವಗ್ರಹಗಳಲ್ಲಿ 7ನೇ ಗ್ರಹ ಶನಿ ಪರಮಾತ್ಮ.
ಆ 7 ಎಂಬತಕ್ಕಂಥ ಒಂದು ಸಂಖ್ಯೆನೂ ಕೂಡ ಅಷ್ಟೇ ಶಕ್ತಿಯುತವಾಗಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಶನಿ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ಬ್ರಹ್ಮ ಕಳಶ ಸ್ಥಾಪನೆ ಹಾಗೂ ಮಹಾಕುಂಭಾಭಿಷೇಕದ ಕಾರ್ಯಕ್ರಮ ನೆರವೇರ್ತಾ ಇದೆ ಇವತ್ತಿನ ದಿನ. ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದು ಶ್ರೀ ರಾಮಕೃಷ್ಣ ಭಜನಾ ಮಂದಿರ, ನಂಬರ್ 3, 2ನೇ ಅಡ್ಡರಸ್ತೆ, ಮುನೇಶ್ವರ ಬ್ಲಾಕ್, ಪ್ಯಾಲೇಸ್ ಗುಟ್ಟಹಳ್ಳಿ, ಬೆಂಗಳೂರು 3. ಈ ಒಂದು ಸಾನ್ನಿಧ್ಯದಲ್ಲಿ ಭಗವಂತನ ಸಾನ್ನಿಧ್ಯ ಇರತಕ್ಕಂಥದ್ದಿದೆ. ರಾಮಕೃಷ್ಣ ಭಜನಾ ಮಂದಿರ ಮೊದಲು ಭಜನಾ ಮಂದಿರವಾಗಿರತಕ್ಕಂಥದ್ದು, ಕಾಲಕ್ರಮೇಣ ಅಲ್ಲಿ ಶನಿ ಪರಮಾತ್ಮನ ಒಂದು ಸ್ಥಾಪನೆಯಾಗಿ ಅದಾದಮೇಲೆ ಅಲ್ಲಿ ಶನೇಶ್ವರ ಸ್ವಾಮಿ ವಿಶೇಷವಾಗಿರ್ತಕ್ಕಂಥ ಒಂದು ದೇವಾಲಯವು ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದೇ. ಆ ದೇವಾಲಯದ 16ನೇ ಸಂಭ್ರಮೋತ್ಸವ, ಜಾತ್ರಾ ಮಹೋತ್ಸವ ನೆರವೇರ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ಗುರೂಜಿರವರು ಇವತ್ತಿನ ದಿನ ಅಂತಂದರೆ ಈಗ ನೇರ ಪ್ರಸಾರವನ್ನು ಮುಗಿಸ್ಕೊಂಡು ಗುರೂಜಿರವರು 10 ಗಂಟೆ 10:30 ಆ ಒಂದು ಕಾರ್ಯಕ್ರಮಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಯಾಕೆ ಅಂತಂದರೆ ನಾವು ಇರ್ತಕ್ಕಂಥ ಸಾನ್ನಿಧ್ಯದಿಂದ ಬಹಳ ಹತ್ತಿರವಾಗಿರುವ ಕಾರಣದಿಂದ, ಸಮೀಪವಾಗಿರುವ ಕಾರಣದಿಂದ ಗುರೂಜಿಯವರು ಆದಷ್ಟು ಬೇಗ ಭೇಟಿ ನೀಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಕೂಡ ಆದಷ್ಟು ಬೇಗ ಕಾರ್ಯಕ್ರಮಕ್ಕೆ ಬರಬೇಕು. ಗುರೂಜಿಯವರು ನಿನ್ನೆ ಒಂದು ಕಿವಿ ಮಾತನ್ನು ತಿಳಿಸ್ತಾ ಇದ್ರು. ಏನಪ್ಪ, ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ತಾವೆಲ್ಲರೂ ಕೂಡ ಒಂದಿಷ್ಟು ವಿಚಾರಗಳನ್ನು ಅರ್ಥಕೊಳ್ಬೇಕು. ಬರ್ತಕ್ಕಂಥವ್ರು ತಾವೆಲ್ಲರೂ ಕೂಡ 9 ಎಳ್ಬತ್ತೆಯನ್ನು ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಗುರೂಜಿಯವರು ತಿಳಿಸ್ತಾ ಇದ್ರು. ಎಳ್ಳುಬತ್ತೆಯನ್ನು ತೆಗೆದುಕೊಂಡು ಬರಬೇಕು. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ತಾವು ಯಾರಾದ್ರೂ ಕೂಡ ಪರವಾಗಿಲ್ಲ, ಎಳ್ಳುಬತ್ತೆಯನ್ನು ತೆಗೆದುಕೊಂಡು ಬಂದು ಮೊದಲು ಅಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನದಲ್ಲಿ ಭಾಗಿಯಾಗಿ ಶನಿ ಪರಮಾತ್ಮನಿಗೆ ಕೂತಜ ಅಂತಂದರೆ ತಾವು ಆ ಸನ್ನಿಧ್ಯದಲ್ಲೇ ಮನಸ್ಸಿನಲ್ಲಿ ಭಗವಂತನ ನಾಮಾರ್ಚನೆಯನ್ನು ಮಾಡತಕ್ಕಂಥದ್ದು. ಅದಾದ ಮೇಲೆ ಅಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ವಿಗ್ರಹ ಅಂತಂದರೆ ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಎಳ್ಳುಬತ್ತಿಯ ಆರತಿಯನ್ನು ಮಾಡತಕ್ಕಂಥದ್ದು. ಈ ಒಂದು ಕ್ರಮ ತಾವೆಲ್ಲರೂ ಕೂಡ ಅನುಸರಿಸಬೇಕು ಅಂತ ಹೇಳಿ ಗುರೂಜಿರವರು ತಿಳಿಸಿದ್ದಾರೆ. ಇದನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀವಿ. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರೂಜಿರವರ ಇವತ್ತಿನ ಮಹರ್ಷಿ ಧರ್ಮಯಾತ್ರೆಯ ಕಾರ್ಯಕ್ರಮದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೆ. ಅಂತಂದರೆ ಈಗ ನೇರ ಪ್ರಸಾರವನ್ನು ಮುಗಿಸ್ಕೊಂಡು ಗುರೂಜಿರವರು ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡಲಿಕ್ಕಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಗುರುವಾರ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಮಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಘವೇಂದ್ರಾಯ ನಮಃ, ಗುರುರಾಘವೇಂದ್ರಾಯ ನಮಃ, ಗುರುರಾಘವೇಂದ್ರಾಯ ನಮಃ. बोलो भगवान शिरडी सद्गुरु साईनाथ महाराज की जय. जय ಗುರುದತ್ತ ಮಹಾರಾಜ್ ಕಿ ಜೈ. ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ಮಂತ್ರಾಲಯದ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಹೃದಯದಲ್ಲಿ ಪ್ರಾರ್ಥಿಸ್ತಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಜಗತ್ತಿಗೆ ತನ್ನ ಕಣ್ಣುಗಳಿಂದಲೇ ಜಗತ್ತಲ್ಲಿರ್ತಕ್ಕಂಥ ಸಂಕಷ್ಟಗಳನ್ನು ಕಷ್ಟಗಳನ್ನು ದೂರ ಮಾಡುವಂಥ ಕಲಿಯುಗದಲ್ಲಿ ಇಂದಿಗೂ ಸಹಿತ ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿ ಮಾಡ್ತಿರ್ತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡ್ತಾ ಅವಧೂತ ಪರಂಪರೆ, ಗುರು ಪರಂಪರೆ, ಗುರು ದಕ್ಷಿಣಾಮೂರ್ತಿಯ ಆ ವಿಶೇಷವಾದಂತಹ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹಿತ ಗುರು ಅನುಗ್ರಹ ಇದ್ದರೆ ಮಾತ್ರ ಆ ಕಾಯಕ ಸಿದ್ಧಿಯಾಗುವಂತಹದ್ದು. ಅಂತಹದ್ರಲ್ಲಿ ಈ ಶುಭ ದಿನ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಗುರುವಾರ ಗುರುಗಳ ಆರಾಧನೆ ಮಾಡ್ತಕ್ಕಂಥ ದಿನ, ಜೊತೆಗೆ ಪಂಚಗ್ರಹ ಕೂಟ ಇರತಕ್ಕಂಥ ಈ ದಿನ, ಹಾಗೆ ಅಮಾವಾಸ್ಯೆ ಇರತಕ್ಕಂಥ ಈ ದಿನ. ಇವತ್ತು ಯಾರೊಬ್ಬರ ಜಾತಕದಲ್ಲಿರ್ತಕ್ಕಂಥ ದೋಷಗಳೆಲ್ಲವೂ ಸಹಿತ ಬೇಗ ದೂರ ಆಗಿ ಭಗವಂತ ಎಲ್ಲರಿಗೂ ಸಹಿತ ನೆಮ್ಮದಿಯನ್ನು ದಯಪಾಲಿಸಲಿ ಎಂಬತಕ್ಕಂಥ ಚಿಂತನೆಯಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರನ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಬೇಕಾಗಿದೆ. ಯಾಕೆ ಅಂದರೆ ಆತನ ಕೃಪೆ ಇಲ್ಲ ಅಂದರೆ ಏನೂ ಸಾಧ್ಯವಿಲ್ಲ. ಮನುಷ್ಯ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಮತ್ತು ದೇವಾಲಯ, ದೇವರ ದರ್ಶನ ಅಥವಾ ಮಾತಾಪಿತೃಗಳ ಪಾದಕ್ಕೆ ನಮಸ್ಕರಿಸ್ತಕ್ಕಂಥದ್ದು ಇದೆಲ್ಲವೂ ಸಹಿತ ಮಧಾಂಧರನ್ನು ಸಹಿತ ಆ ಮಾರ್ಗಕ್ಕೆ ಕರ್ಕೊಂಬರುವಂತಹದ್ದು ಶನಿಯ ಪ್ರಭಾವದಿಂದ. ಶನಿ ತಾನು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಒಳ್ಳೆಯದನ್ನೇ ನಡೆಸ್ತಾನೆ ವಿನಃ ಯಾವುದೂ ಕೆಟ್ಟದ್ದು ಮಾಡ್ತಕ್ಕಂಥದ್ದಲ್ಲ.
ಆದರೆ ಮನುಷ್ಯ ತಲೆ ತಿರುಗಿ ನಿಂತುಕೊಂಡಾಗ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯವನ್ನು ತುಂಬಿದಾಗ ಆಗಷ್ಟೇ ಆತನ ಗ್ರಹಗತಿಗಳಲ್ಲಿ ಆತನಿಗೆ ಶಿಕ್ಷೆಯನ್ನು ತೋರಿಸ್ತಾನೆ. ಆದರೂ ನಾನು ಎಂಬತಕ್ಕಂಥದ್ದು ತುಂಬಿ ತಿಳ್ಕೋಬೇಕಾದರೂ ಆತನ ದೃಷ್ಟಿಯಿಂದಲೇ. ಒಂದು ಕಾಡುಗಲ್ಲನ್ನು ವಿಗ್ರಹ ಮಾಡುವಂಥ ಚೈತನ್ಯ ಯಾರ್ದಾದ್ರು ಇದ್ದರೆ ಅದು ಶನೈಶ್ಚರನಿಂದ ಮಾತ್ರವೇ. ಅದಕ್ಕಾಗಿ ಇವತ್ತಿನ ದಿವಸ ಪ್ರತಿಯೊಬ್ಬರೂ ಪ್ರಾರ್ಥನೆ ಮಾಡಬೇಕಾದ್ದು ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಶನ್ನೋ ದೇವೀರವಿಷ್ಠಯ ಆಪೋ ಭವಂತ ವೀದೇಂ ಶಯ್ಯೋರ್ಮಿಶ್ರವಂತರಃ. ಇವತ್ತು ನಾಡಿನ ದೇಶದ ಸಮಸ್ತರಿಗೂ ಸಹಿತ ಶನೈಶ್ಚರನ ಅನುಗ್ರಹ ಸಿಗಲಿ ಎಂಬತಕ್ಕಂಥ ಒಂದು ಚಿಂತನೆ. ಇವತ್ತು ನಮ್ಮ ಪಕ್ಕದ ರಾಜ್ಯದಲ್ಲಿರ್ತಕ್ಕಂಥ ತಮಿಳುನಾಡಲ್ಲಿ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪಾಂಡಿಚೇರಿ ಸಮೀಪ ಅನ್ಸುತ್ತದು. ತಿರುನೆಲ್ಲಾರು ಕ್ಷೇತ್ರ ಅದು ಪಾಂಡಿಚೇರಿ. ತಿರುನೆಲ್ಲಾರು ಕ್ಷೇತ್ರದಲ್ಲಿ ಅಲ್ಲೂ ಸಹಿತ ಇವತ್ತಿಗೂ ಸಹಿತ ವಿಜ್ಞಾನಿಗಳು ಸಹಿತ ತಲೆ ಕೆಡಿಸ್ಕೊಳ್ಳುವ ಮಟ್ಟದಲ್ಲಿದೆ. ಅಲ್ಲಿರುವಂತಹದ್ದು ದರ್ಭೇಶ್ವರರ ಸಾನ್ನಿಧ್ಯ ನಿಜ. ಆದರೆ ತಿರುನೆಲ್ಲಾರು ಕ್ಷೇತ್ರದಲ್ಲಿ ಇವತ್ತಿಗೂ ಸಹಿತ ಪವಾಡಗಳನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದು ಶನೈಶ್ಚರನ ವಿಗ್ರಹ ಒಂದು ಪಾದವನ್ನು ಕಾಗೆಯ ಮೇಲಿಟ್ಕೊಂಡು ಮತ್ತೊಂದು ಅಭಯ ಹಸ್ತವನ್ನು ಕೊಟ್ಟು ಸ್ವಾಮಿ ಬರ್ತಕ್ಕಂತಹ ಭಕ್ತರನ್ನು ಹರಿಸಿ ಆಶೀರ್ವಾದ ಮಾಡ್ತಿರ್ತಕ್ಕಂಥ ಎಷ್ಟೋ ಜನಕ್ಕೆ ಮೋಕ್ಷವನ್ನು ಕೊಟ್ಟು ಅವರಿರ್ತಕ್ಕಂತಹ ಕರ್ಮಫಲಗಳನ್ನು ದೂರ ಮಾಡುವಂಥ ಚೈತನ್ಯ ಆ ಒಂದು ಸಾನ್ನಿಧ್ಯದಲ್ಲಿದೆ. ಹಾಗಾಗಿ ಶ್ರೀ ಕ್ಷೇತ್ರ ತಿರುನೆಲ್ಲಾರಲ್ಲೂ ಸಹಿತ ಸೈಂಟಿಫಿಕ್ ಆಗೂ ಆಲೋಚನೆ ಮಾಡಿದ್ರೆ ಎಷ್ಟೋ ಜನ ವಿಜ್ಞಾನಿಗಳು ಹೇಳುವಂಥ ಮಾತು ಗ್ರಹಮಂಡಲದಲ್ಲಿರ್ತಕ್ಕಂತಹ ಗ್ರಹಗಳ ಆ ನಿಯೋಗ ಏನಿದೆ, ಆ ಗ್ರಹಗಳ ರೇಸಿಂಗ್ ಇರ್ತಕ್ಕಂಥದ್ದು, ಆ ಪವರ್ ಇರ್ತಕ್ಕಂಥದ್ದು, ಆ ಕಿರಣಗಳಿರ್ತಕ್ಕಂಥದ್ದು ಇವತ್ತಿಗೂ ಸಹಿತ ತಮಿಳುನಾಡಿನ ಪಾಂಡಿಚೇರಿಯಲ್ಲಿರ್ತಕ್ಕಂಥ ತಿರುನೆಲ್ಲಾರು ಕ್ಷೇತ್ರದಲ್ಲಿರ್ತಕ್ಕಂಥ ಶನೈಶ್ಚರನ ಸಾನ್ನಿಧ್ಯದಲ್ಲಿದೆ ಅಂತ ಹೇಳ್ತಾರೆ. ಹಾಗಾಗಿ ಒಮ್ಮೆ ಶನೈಶ್ಚರನ ಸಾನ್ನಿಧ್ಯವನ್ನು, ಅದರಲ್ಲೂ ತಿರುನೆಲ್ಲಾರು ಕ್ಷೇತ್ರದಲ್ಲಿರ್ತಕ್ಕಂಥ ದರ್ಭೇಶ್ವರರ ಸಾನ್ನಿಧ್ಯದ ಮುಂಭಾಗದಲ್ಲಿರ್ತಕ್ಕಂತಹ ಶನೈಶ್ಚರನ ಯಾರು ದರ್ಶನ ಮಾಡಿದ್ರೂ ಅವರ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಅಂತ ಹೇಳ್ತಾರೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ದರ್ಭೇಶ್ವರರ ಸಾನ್ನಿಧ್ಯ, ಶನೈಶ್ಚರನ ಸಾನ್ನಿಧ್ಯ, ಈ ಹಿಂದೆ ನಮ್ಮ ಮಹರ್ಷಿವಾಣಿ ತಂಡ ಅಲ್ಲಿಗೂ ಪಯಣವನ್ನು ಬೆಳೆಸಿತ್ತು. ಸಾಕಷ್ಟು ಬಾರಿ ನಮ್ಮ ಕಾರ್ಯಕ್ರಮಗಳಲ್ಲಿ ಆ ಸಾನ್ನಿಧ್ಯವನ್ನು ದರ್ಶನ ಮಾಡಿದ್ದೀರಿ. ಸ್ವಾಮಿಗೆ ಅಭಿಷೇಕವನ್ನು ನೋಡಿದ್ದೀರಿ, ಅಭಿಷೇಕದ ದರ್ಶನವನ್ನೂ ಮಾಡಿದ್ದೀರಿ. ಅದರ ಜೊತೆಗೆ ರಾಜ ವಿಕ್ರಮಾರ್ಕನಿಗೆ ತನ್ನ 7 ವರ್ಷ ಕಾಲ ಶನಿಯ ಆ ಒಂದು ದೃಷ್ಟಿಯಿಂದ ಸಾಕಷ್ಟು ನೋವು ಅನುಭವಿಸ್ತಾನೆ. ರಾಜನಾಗಿರ್ತಕ್ಕಂಥವನು ತಿರುಕನಾಗ್ತಾನೆ, ಬೀದಿಯಲ್ಲಿ ಸುತ್ತಾಡ್ತಾನೆ, ಕಾಡು ಮೇಡೆಗಳನ್ನ ಸುತ್ತಾಡ್ತಾನೆ, ಕಳ್ಳ ಎಂಬತಕ್ಕಂಥ ಪಟ್ಟವನ್ನು ಹೊತ್ತುಕೊಳ್ತಾನೆ, ಊರಿಂದ ಆಚೆ ಬಹಿಷ್ಕರಿಸ್ಕೊಂಡು ಆಚೆ ಹೊರಡ್ತಾನೆ, ಕೈ ಕಾಲು ಎಲ್ಲವನ್ನು ಸಹಿತ ಕಳ್ಕೊಂಡು ಈ ದೇಹ ಮಾತ್ರ ಹಾಗಿಟ್ಕೊಂಡಿರ್ತಾನೆ. ಕೊನೆಗೆ ಏನೂ ಇಲ್ದಿರ ಆ ಹೊತ್ತಿನ ಊಟಕ್ಕಾಗಿ ಬಹಳ ಕಷ್ಟಪಟ್ಟು ತನ್ನ ಜೀವನೋಪಾಯ, ತಾನು ರಾಜ ಎಂಬತಕ್ಕಂಥದ್ದನ್ನು ಬಿಟ್ಟು ತಾನು ಎಲ್ಲ ಕಾಯಕವನ್ನು ಮಾಡ್ತಾ ಕೊನೆಗೆ ಒಂದು ಗಾಣದ ಮೇಲೆ ಕೂತ್ಕೊಂಡು ತನಗೆ ಗೊತ್ತಿರುವಂತಹ ಆ ತಾಯಿ ಶಾರದೆಯ ಅನುಗ್ರಹದಿಂದ ತಾನು ಅಭ್ಯಾಸ ಮಾಡಿರ್ತಕ್ಕಂತಹ ಒಂದು ಸಂಗೀತದಿಂದ ಆರಿರ್ತಕ್ಕಂತಹ ದೀಪಗಳನ್ನು ಅಂಟಿಸೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಆತನಿಗೆ ಮೋಕ್ಷ ಕಾಲ ಸನ್ನಿಹಿತವಾಗಿರುತ್ತೆ. ನೋಡಿ, ಅರ್ಥ ಮಾಡ್ಕೊಳ್ಳಿ. ತನ್ನೊಳಗೆ ಜ್ಞಾನವಿದ್ದರೂ ಆ ಜ್ಞಾನದಿಂದಲೂ ಸಹಿತ ಬೆಳಕನ್ನು ಕಾಣದಂಥ ರೀತಿಯಲ್ಲಿ ಆಗಿಬಿಡುತ್ತೆ. ಒಂದು ಮನುಷ್ಯನ ಮುಖದ ಮೇಲೊಂದು ಪರದೆ ಬಿದ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಹೇಳುವಂಥದ್ದು, ಮನುಷ್ಯ ತನ್ನಲ್ಲಿ ಏನೇ ಇದ್ದರೂ, ತಾನು ಎಷ್ಟೇ ಜ್ಞಾನವಂತನಾದರೂ ಗ್ರಹಸ್ಥಿತಿಗಳ ಮುಂದಲ್ಲ, ಗ್ರಹಗಳ ಮುಂದಲ್ಲ, ತಾನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಯಾವುದೂ ತನ್ನ ಹಿಂದೆ ಬರೋದಿಲ್ಲ. ತನ್ನ ಮಡದಿಯಾಗಲಿ, ತನ್ನ ಮಕ್ಕಳಾಗಲಿ, ತನ್ನ ಪರಿವಾರ ಆಗಲಿ, ತನ್ನ ಸ್ನೇಹಿತರಾಗಲಿ, ತನ್ನ ಆತ್ಮೀಯ ಆಗಲಿ, ತನ್ನ ಅಧಿಕಾರ ಆಗಲಿ ಯಾವುದೂ ಹಿಂದೆ ಬರೋದಿಲ್ಲ. ತಾನು ಮಾಡಿರ್ತಕ್ಕಂಥದ್ದು ಧರ್ಮ ಅಧರ್ಮ, ಆ ಧರ್ಮಾಧರ್ಮಗಳೇನಿದೆ ಅದು ತೂಕ. ಹಾಗೆ ಮನುಷ್ಯನ ಗ್ರಹಸ್ಥಿತಿಗಳಲ್ಲಿ ನನಗೆ ಬೇಡಪ್ಪ ನಿನ್ನ ದೃಷ್ಟಿ, ನಾನು ಸಪ್ರೇಟಾಗಿರ್ತೀನಿ, ನನ್ನ ಪ್ರತ್ಯೇಕವಾಗಿ ಏನೋ ಮಾಡು, ಅಥವಾ ಒಂದು ವಜ್ರದ ಒಂದು ಕೊಠಡಿಯಲ್ಲಿದ್ದೇನೆ ಅಥವಾ ಒಂದು ಕಬ್ಬಿಣದ ಕೊಠಡಿಯಲ್ಲಿ ನಾನಿದ್ದೇನೆ, ಇಲ್ಲಿ ಯಾವ ಕಿರಣಗಳು ಬೀಳೋದಿಲ್ಲ ಅಂದರೂ ಸಾಧ್ಯವಿಲ್ಲ. ತಾಯಿ ಗರ್ಭದಿಂದ ಹೊರಬರ್ತಕ್ಕಂಥ ಪ್ರತಿಯೊಬ್ಬ ಮಾನವನೂ ಆತನ ದೃಷ್ಟಿಗೆ ಒಳಗಾಗಲೇಬೇಕು. ಇದು ಪ್ರಕೃತಿ ಮತ್ತು ಸೃಷ್ಟಿಯ ನಿಯಮ. ಈ ಸೃಷ್ಟಿಯ ನಿಯಮದಲ್ಲಿ ಎಷ್ಟೋ ಬಾರಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ಹಣ್ಣನ್ನು ಮುದುಕ ಅಂದರೆ 100 ವರ್ಷ ಅಥವಾ 98-99 ವರ್ಷ ಆದರೂ ಒಬ್ಬ ವ್ಯಕ್ತಿಗೆ 3 ಬಾರಿ ಶನೈಶ್ಚರನ ಆಗಮನ ಆಗುತ್ತೆ. ಅಂದರೆ ಆತನ ಜಾತಕದಲ್ಲಿ ಶನಿ ಪ್ರಭಾವ ಆಗ್ತಕ್ಕಂಥದ್ದು, ಶನಿಯ ದೃಷ್ಟಿ ಬೀಳುವಂತಹದ್ದು 3 ಬಾರಿ ಆಗುತ್ತೆ. ಯಾವುದೇ ಒಬ್ಬ ಮನುಷ್ಯನಿಗೆ 3 ಬಾರಿ ಬಂದರೆ ಪ್ರಥಮದಲ್ಲಿ ಮನೆ ಮಠ ಬಿಡ್ತಾನೆ, ಹೆಂಡತಿ ಮಕ್ಕಳನ್ನು ಬಿಡ್ತಾನೆ, ಬೀದಿ ಸುತ್ತಾನೆ, ಕಾಲು ಚಪ್ಪಲಿ ನಡೀತಾನೆ, ಒಳ್ಳೆ ಬಟ್ಟೆ ಹಾಕ್ಕೊಂಡ್ರು ಸಭೆ ಸಮಾರಂಭದಲ್ಲಿ 4-6 ಜನ ಚೀತು ಅಂಥೇಳಿ ಮರ್ಯಾದೆ ತೆಗೆಯುವಂಥ ಕೆಲಸ ಆಗುತ್ತೆ.
ಎಷ್ಟೋ ಜನಕ್ಕೆ ಕಾಲಕ್ಕೆ ಒಳ್ಳೆ ಪಾದಕೆಗಳಿದ್ದರೂ ಆ ಪಾದಗಳೆಂದರೆ ಪಾದಕೆಗಳಂತ ಏನು ಹೇಳ್ತೀವಿ, ಚಪ್ಪಲಿಗಳಂತ, ಅದನ್ನೂ ಸಹಿತ ಬಿಟ್ಟು ಬರಿಗಾಲಲ್ಲಿ ನಡೆಸ್ತಾನೆ. ಹಾಗೆ ನನ್ನವರು ತನ್ನವರು ಅಂತಕ್ಕಂಥದ್ದೆಲ್ಲವನ್ನೂ ಬಿಡಿಸ್ತಾನೆ. ಇಷ್ಟೆಲ್ಲ ಬಿಡಿಸಿ ಬೀದಿ ಬೀದಿ ಸುತ್ತಿಸುವಂಥ ಕೆಲಸ ಮಾಡ್ತಾನೆ. ಹಸಿವಿನಿಂದ ಒದ್ದಾಡ್ತಾ ಇದ್ರು, ಮೃಷ್ಟಾನ್ನ ಎದುರುಗಡೆ ಇದ್ದರೂ ಆ ಮೃಷ್ಟಾನ್ನಕ್ಕೆ ಹೋಗೋದಿಲ್ಲ. ಎಲ್ಲೋ ಒಂದು ಕಡೆ ಮೂಲೆಗೆ ಬಿದ್ದಿರುವಂಥ ತಂಗಳನ್ನಕ್ಕೋ ಅಥವಾ ಎಲ್ಲೋ ಒಂದು ಕಡೆ ಕೆಳಗೆ ಬಿದ್ದಿರೋ ಪದಾರ್ಥಗಳನ್ನು ಆರಿಸ್ಕೊಂಡು ತಿನ್ನೋ ಮಟ್ಟಕ್ಕೆ ಹೊಟ್ಟೋಗ್ತಾನೆ. ಇದೆಲ್ಲ ಆಗೋದು ಈತನ ಪ್ರಭಾವದಲ್ಲೇ. ಇದು ಒಂದು ಭಾಗ. ಆದರೆ ಎರಡನೇ ಬಾರಿ ಬಂದಾಗ ಕುಟುಂಬದಲ್ಲಿರ್ತಕ್ಕಂಥವರ ಮಧ್ಯದಲ್ಲಿರ್ತಕ್ಕಂತಹ ಅನ್ಯೋನ್ಯತೆಯನ್ನು, ಪ್ರೀತಿ ವಿಶ್ವಾಸವನ್ನು, ಬಂಧು ಬಾಂಧವ್ಯವನ್ನು ಅದನ್ನು ಕಡಿತಾನೆ, ಅದರಿಂದ ಹೊರಗಡೆ ಹೋಗಿಸ್ತಾನೆ. ಅದಾದ ನಂತರ ರೋಗ ರುಜಿನಗಳಂತಕ್ಕಂಥದ್ದು ಅಲ್ಲಿ ಪ್ರಾರಂಭ ಮಾಡ್ತಾನೆ. ಎರಡನೇ ಬಾರಿ ಇದಾದರೆ ಮೂರನೇ ಬಾರಿ ಏನಾಗುತ್ತೆ, ಕೂತ್ಕೊಳ್ಳಿ ನಾನು ತಿಳಿಸ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಶನಿ ಪರಮಾತ್ಮನ ವಕ್ರದೃಷ್ಟಿ ಒಬ್ಬ ಮನುಷ್ಯನ ಮೇಲೆ ಬಿದ್ದರೆ ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತೆ, ಅದರಲ್ಲೂ ಒಬ್ಬ ಮನುಷ್ಯನಿಗೆ ಹುಟ್ಟಿನಿಂದ ಸಾವಿನ ತನಕ ಭಗವಂತ 3 ಬಾರಿ ಪ್ರವೇಶವನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅದರಲ್ಲೂ ಮೊದಲನೇ ಸತಿ ಪ್ರವೇಶ ಮಾಡಿದಾಗ ಯಾವೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತೇವೆ, ಎರಡನೇ ಬಾರಿ ಸಮಸ್ಯೆಗಳನ್ನು ಯಾವ ರೀತಿ ಅನುಭವಿಸ್ತೇವೆ, ಮೂರನೇ ಬಾರಿ ಸಮಸ್ಯೆಗಳನ್ನು ಯಾವ ರೀತಿ ಅನುಭವಿಸಬಹುದು ಎಂಬತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಗೊಳ್ಳೋಣ ಬನ್ನಿ. ಗುರುಜಿಯವರೇ, ಅದೇ ಮೂರನೇ ಬಾರಿ ಪ್ರವೇಶವನ್ನು ಮಾಡೋದಾದರೆ ಯಾವೆಲ್ಲ ಸಮಸ್ಯೆಗಳನ್ನು ನಾವು ಎದುರಿಸಬೇಕು ಎಂಬತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ವಿ. ಎರಡನೇ ಬಾರಿ ಸಮಸ್ಯೆಗೇ ಕೈಯು ಕಾಲ್ಗೋ ಪೆಟ್ಟು ಬೀಳುವಂಥದ್ದು, ಮೂಳೆಗಳ ನೋವು ಬರ್ತಕ್ಕಂಥದ್ದು, ಮಾಂಸಖಂಡಗಳ ನೋವಿನಿಂದ ಒದ್ದಾಡುವಂಥದ್ದು, ಹಾಗೆ ಸಮಸ್ತವ ಸಿದ್ಧ ಅಂದರೆ ಏನೋ ಒಂಥರ ವಿರಕ್ತ ಮನಸ್ಸು ಬಂದ್ಬಿಡುತ್ತೆ. ಎರಡನೇ ಬಾರಿನೇ ಎಷ್ಟೋ ಜನ ಈ ಬಾಲ್ಯದಲ್ಲಿ ಮನೆ ಬಿಟ್ಟು ಹೋಗುವಂಥದ್ದು ಇದೆಯಲ್ಲ, ಅವರ ಜಾತಕಗಳನ್ನು ನೋಡಿದ್ರೆ ಎಲ್ಲರೂ ಗೊತ್ತಾಗತ್ತೆ ಅಲ್ಲಿ ಶನಿ ಪ್ರಭಾವ ಇರುತ್ತೆ. ಈ ಮನೆ ಬಿಟ್ಟು ಹೋಗೋದು ಅಥವಾ ಯಾವುದೋ ವಿಚಾರವಾಗಿ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಸುಂದರವಾಗಿರ್ತಕ್ಕಂಥ ಸಂಸಾರಕ್ಕೆ ತಮಗೆ ತಾವು ಕಲ್ಲು ಹಾಕ್ಕೊಳ್ಳೋದು. ಎಲ್ಲರೂ ಹೇಳ್ತಾರೆ, ಅಯ್ಯೋ ಏನೂ ಇಲ್ವಲ್ಲ, ಯಾತಕ್ಕೆ ಕೋಪ ಬಂತು, ಯಾತಕ್ಕೋಸ್ಕರ ಮನೆ ಬಿಟ್ಟು ಹೋದ, ಯಾತಕ್ಕೋಸ್ಕರ ಈ ಥರ ನಿರ್ಧಾರ ತಗೊಂಡ, ಅದೆಲ್ಲವೂ ಈತನ ಜಾತಕದಲ್ಲಿ ಹೀಗಿರುತ್ತೆ. ಇದು ಒಂದು ಭಾಗ. ಆದರೆ ಇನ್ನು ಮೂರನೇದು ಇದೆಯಲ್ಲ, ಮೂರನೇದು ಇನ್ನೂ ಕಠೋರವಾಗಿರುತ್ತೆ. ಮನೆಯೊಳಗೆ ಇದ್ದರೂ ಒಂದು ಮೂಲೆ ಸೇರ್ತಕ್ಕಂಥದ್ದು, ಯಾರನ್ನೂ ಮಾತಾಡದಿರತಕ್ಕಂಥದ್ದು, ಮೌನಕ್ಕೆ ಜಾರತಕ್ಕಂಥದ್ದು, ಮತ್ತು ಮೂಗಿಂತದಲ್ಲಿ ಕೋಪ ಇಟ್ಕೊಳ್ತಕ್ಕಂಥದ್ದು, ಮುಖದ ಮೇಲೆ ನಗುಮುಖನ ಕಳ್ಕೊಳ್ತಕ್ಕಂಥದ್ದು, ಅದಕ್ಕಿಂತ ಮುಖ್ಯವಾಗಿ ಮುಖದ ಮೇಲೆ ಮಂಗ್ ಅಂತಕ್ಕಂಥದ್ದು ಬರುವಂಥದ್ದು. ಈ ಬಂಗು ಅಂತ ಹೇಳ್ತಾರಲ್ಲ, ಈ ಮುಖದ ಮೇಲೆ ಅಲ್ಲಿ ಇಲ್ಲಿ ಕೆನ್ನೆಗಳ ಮೇಲೆ ಮೂಗಿನ ಮೇಲೆ ಆ ಕಪ್ಪು ಕಲೆಗಳು ಶುರುವಾಗ್ಬಿಡುತ್ತಲ್ಲ, ನೀವೇನಾದ್ರು ಟ್ರೀಟ್ಮೆಂಟ್ ತೊಗೊಳ್ಳಿ. ನಾವು ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ, ಆ ಟ್ರೀಟ್ಮೆಂಟ್ ಏನಪ್ಪ ಅಂದರೆ ಚರ್ಮವನ್ನು ಪುನಃ ಒಂದು ದಾರಿಗೆ ತರಲಿಕ್ಕೆ. ಇದಕ್ಕೆ ಸೈಂಟಿಫಿಕ್ ಆಗಿ ಒಂದಷ್ಟು ಯೋಚನೆ ಮಾಡೋದಾದರೆ ನಮ್ಮ ದೇಹದ ಆರೋಗ್ಯ ಪರಿಸ್ಥಿತಿ, ತಿನ್ನುವಂಥ ಆಹಾರ ಪದ್ಧತಿಗಳು, ಅದರಲ್ಲಿ ಆಗುವಂಥ ವ್ಯತ್ಯಾಸ ಅನ್ನೋದು ಒಂದು ಭಾಗ. ಏನೇ ಆದರೂ ಆ ವ್ಯತ್ಯಾಸಗಳು ಬಂದಾಗಲೂ ಸಹಿತ ನಾವು ನೋಡುವಂಥದ್ದಾಗಿರುತ್ತೆ ಇಲ್ಲಿ ಬರುವಂಥ ಬಂಗು. ಆ ಸಾಮಾನ್ಯಕ್ಕೆ ಶನಿ ಪ್ರಭಾವದಿಂದ ಮಾತ್ರ ಸಾಧ್ಯ. ನೋಡಿ, ಈ ಸಮಯದಲ್ಲಿ ಈ ಕಾಗೆ ತಲೆ ಕುಕ್ಕುವಂಥದ್ದಾಗಲಿ, ಕಾಗೆ ನಮ್ಮನ್ನು ಮುಟ್ಟುವಂಥದ್ದಾಗಲಿ, ಅಥವಾ ಬೇಡವಾದಂಥ ರೀತಿಯಲ್ಲಿ ನಮಗೆ ದರ್ಶನ ಕೊಡುವಂಥದ್ದಾಗಲಿ, ಅದಕ್ಕಿಂತ ಹೆಚ್ಚಿನಾಗಿ ಹೇಳಬೇಕಂದ್ರೆ ಈ ಗಾಡಿಗಳಲ್ಲಿ ಬೀಳೋದು, ಏಳೋದು, ಆಕ್ಸಿಡೆಂಟ್ಸ್ ಆಗೋದು, ಕಾಲ್ಗೋ ಕೈಗೋ ಪೆಟ್ಟು ಬೀಳೋವಂಥದ್ದು, ನಿಷ್ಠೂರಕ್ಕೊಳಗಾಗೋದು, ಮತ್ತು ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಹೆಜ್ಜೆ ಮುಂದೆ ನಡೆದರೆ ಸಾಮಾನ್ಯ ಆ ಪ್ರಭಾವ ಕಂಡಾಗ, ಆತನ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ, ಆತನ ದೃಷ್ಟಿ ಇದ್ದಾಗಲೇ ಕಾಕಿ ಬಟ್ಟೆ ಅವರ ಪ್ರವೇಶ ಆಗುತ್ತೆ. ಕಾಕಿ ಬಟ್ಟೆ ಅಂದರೆ ಯಾರ್ದು? ಪೊಲೀಸ್ ಡಿಪಾರ್ಟ್ಮೆಂಟು ಅಥವಾ ಅರಣ್ಯ ಹೋಗ್ತಕ್ಕಂಥದ್ದು, ಫಾರೆಸ್ಟ್ಗೆ ಹೋಗ್ತಕ್ಕಂಥದ್ದು. ಎಷ್ಟೋ ಜನ ಸಾಮಾನ್ಯಕ್ಕೆ ಕಾಡು ಪ್ರಯಾಣ ಬೆಳೆಸ್ಬಿಡ್ತಾರೆ, ಕಾಡಿಗೆ ಪ್ರಯಾಣ ಬೆಳೆಸ್ತಾರೆ, ಸುಂದರವಾದ ಪ್ರಕೃತಿ ಮಧ್ಯದಲ್ಲಿ ತಮ್ಮ ಜೀವನ ಕಳಿಬೇಕು ಅಂತ ಹೊರಟೋಗ್ತಾರೆ, ಮನೆ ಮಠ ಬಿಟ್ಟು ದೂರಬಾರ ಪ್ರಯಾಣ ಬೆಳೀತಾರೆ, ಯಾರ ಕೈಗೂ ಸಿಗದಂಥ ರೀತಿಯಲ್ಲಿ ಆಗ್ತಾರೆ. ಏನೇ ಆದರೂ ಸಂಕಷ್ಟಗಳಿಗೆ ಸಿಲುಕೊಳ್ಳುವಂಥದ್ದು. ಇಲ್ಲಿ ಮೃಷ್ಟಾನ್ನ ಇದ್ದು, ಮನೆಯಲ್ಲಿ ಬೇಕಾದಂಥ ಎಲ್ಲ ಆತಿಥ್ಯ ಇದ್ದು ಎಲ್ಲವನ್ನು ತೊರಿತಕ್ಕಂಥದ್ದು. ಎಲ್ಲರೂ ಬಾಲ್ಯದಲ್ಲೇ ತನ್ನ ಒಂದು ವಯೋವೃದ್ಧರಿಗಿನ್ನ ಹೀನವಾಗಿ ನಡ್ಕೊಂಡು ಬಿಡ್ತಾರೆ. ಅಂದರೆ ಮನುಷ್ಯ ತನ್ನಲ್ಲಿರ್ತಕ್ಕಂಥ ಎಲ್ಲವನ್ನು ತ್ಯಾಗ ಮಾಡಿ ನಡಿಲೇಬೇಕು. ಅಂದರೆ ಮನುಷ್ಯನ ಬದುಕಿಗೆ ತನ್ನ ಮುಂದಿನ ಬದುಕು ಚೆನ್ನಾಗಿರಬೇಕಾದ್ರೆ ಈಗ ಅವನು ಕಲಿಯಬೇಕಾದ ಪಾಠ ಇದೆಯಲ್ಲ, ಆ ಪಾಠವನ್ನು ಕಲಿಸುವಂತಹದ್ರಲ್ಲಿ ಒಂದು ಒಳ್ಳೆ ಅಧ್ಯಾಪಕರು, ಉಪಾಧ್ಯಾಯರು ಅಥವಾ ಮೇಷ್ಟ್ರು ಅಂದರೆ ತಪ್ಪಲ್ಲ. ಶನಿಯಿಂದ ಕಲಿತಕ್ಕಂಥ ಪಾಠ ಇದೆಯಲ್ಲ, ಅದು ಸಾಮಾನ್ಯವಾದಲ್ಲವೇ ಅಲ್ಲ. ಮನುಷ್ಯನ ಜೀವನವನ್ನು ಸಂಪೂರ್ಣವಾಗಿ ಒಂದು ಗಟ್ಟಿಪಡಿಸುವಂಥದ್ದು. ಆದರೆ ಆ ನೋವಿದೆಯಲ್ಲ, ಅಬ್ಬಬ್ಬ ಹೇಳ್ತಾರೆ, ಡಿಪಾರ್ಟ್ಮೆಂಟಲ್ಲಿ ಶಿಕ್ಷೆ ಕೊಡಬೇಕಾದ್ರೆ ಲಾಠಿಯಲ್ಲಿ ಹೊಡಿತಕ್ಕಂಥದ್ದಲ್ಲ, ಈ ಗುಂಪಿನ ತೊಗೊಂಡು ಈ ಊರ ಕಣ್ಣಿಗೆ ಚುಚ್ಚುತ್ತಾರಂತೆ. ಅಂತೆ ಕಂತೆಗಳು ನಮಗೆ ಗೊತ್ತಿಲ್ಲದ ವಿಚಾರ. ಆದರೂ ಈ ಶಿಕ್ಷೆಗಳಿದೆ. ಜೊತೆಗೆ ಯಾವುದು ನಮ್ಮಿಂದ ಆಗಬಾರ್ದು ಅಥವಾ ಯಾವುದು ನಮ್ಮ ಸರಹದ್ದಿಗೆ ಬರಬಾರ್ದು, ಯಾವುದನ್ನು ನಾವು ನೋಡಬಾರ್ದು, ಅವೆಲ್ಲವನ್ನು ನೋಡೋ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇದೆಲ್ಲವೂ ಬರೋದು ಶನಿಶ್ಚರನಿಂದಲೇ. ಆದರೆ ಈತನ ಧ್ಯಾನ ಮಾಡೋದ್ರಿಂದ, ಈತನ ಪ್ರಾರ್ಥನೆ ಮಾಡೋದ್ರಿಂದ, ಸದಾಕಾಲ ಆತನ ಸೇವೆನೇ ಮಾಡ್ಕೊಂಡು ಅಲ್ಲೇ ಇರೋದ್ರಿಂದ ನಾವು ಮುಕ್ತರಾಗ್ತೀವ, ನಾವು ಹೊರ ಬರ್ಬೋದಾ, ಅಥವಾ ನಾವು ಈ ಸಮಸ್ಯೆಯನ್ನು ದಾಟ್ಕೊಳ್ಬೋದಾ? ಸಾಧ್ಯವೇ ಇಲ್ಲ.
ಶನೇಶ್ವರನ ಸಾನ್ನಿಧ್ಯದಲ್ಲಿ ದಿನಾ ವರ್ಷದ 365 ದಿವಸ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಸೇವೆ ಮಾಡ್ತಕ್ಕಂಥವ್ರಿಗೂ ಸಹಿತ ಈ ಕಷ್ಟ ತಪ್ಪಿದ್ದಲ್ಲ. ಜನ್ಮ ಕೊಟ್ಟು ತಂದೆಯೇ ಬಿಡಲಿಲ್ಲ ಆತ, ಜನ್ಮ ಕೊಟ್ಟು ತಂದೆಯನ್ನು ಬಿಡಲಿಲ್ಲ, ಈ ಸೃಷ್ಟಿನ ಕಾಪಾಡ್ತಕ್ಕಂಥ ಶಿವನ್ನೇ ಬಿಡಲಿಲ್ಲ. ಒಮ್ಮೆ ಶನಿ ಎಲ್ಲರ ಜಾತಕಕ್ಕೆ ಪ್ರವೇಶ ಮಾಡಿ ಎಲ್ಲರ ಜಾತಕಕ್ಕೂ ಪ್ರವೇಶ ಮಾಡುವಂಥ ಕಾಲ ಎದುರಾಯಿತು. ಆ ಎಲ್ಲರ ಜಾತಕದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಅದೇ ಕ್ಷಣದಲ್ಲಿ ಸಾಕ್ಷಾತ್ ಸಾಂಬ ಸದಾಶಿವ ಶಿವನ ಸಾನ್ನಿಧ್ಯಕ್ಕೂ ಬಂದ. ಶಿವ ಹರಿಹರ ಬ್ರಹ್ಮಾದಿಗಳು ಕೊಟ್ಟಂಥ ಕೆಲಸವೇ ಇದು. ಗ್ರಹಗಳಿಗೆ ಯಾವ್ಯಾವ ಗ್ರಹ ಏನೇನು ಮಾಡಬೇಕು, ಏನೇನು ನಿಮ್ಮ ಒಂದು ಕರ್ತವ್ಯ ಇದೆ, ಒಬ್ಬ ಮನುಷ್ಯ ತಾನು ದಾರಿ ತಪ್ಪದೇರ ಅವನ ಜ್ಞಾನವಂತನಾಗಿ ಅವನ ಜೀವನದಲ್ಲಿ ಅವನೊಂದು ಸಂಸ್ಕಾರವಂತನಾಗಿ ಅವನ ಪೂರ್ಣಾಯುಷ್ಯಲ್ಲಿ ಅವನು ಇರಬೇಕಾದಂಥ ರೀತಿಯಲ್ಲಿ ಹೀಗಿರಬೇಕಾದ್ರೆ ನೀನು ಮಾಡಬೇಕಾದ್ದು, ನೀನು ಕಲಿಸಬೇಕಾದ ಪಾಠ ಇದು ಅಂತ ಅವ್ರನ್ನ ಹೇಳಿದ್ದೇ ಹರಿಹರ ಬ್ರಹ್ಮಾದಿಗಳು, ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು. ಅಂತಹ ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಸಹಿತ ತಪ್ಪಿದ್ದಲ್ಲ ಈ ಕಷ್ಟ. ಆತ ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಂಥೇಳಿ ಒಮ್ಮೆ ಕೈಲಾಸದತ್ತ ಪಯಣ ಬೆಳೆಸಿದ. ಕೈಲಾಸದತ್ತ ಪಯಣವನ್ನು ಬೆಳೆಸಿದಂತಹ ಶನೈಶ್ಚರ ಕೈಲಾಸದ ಶಿಖರದ ಮೇಲೆ ಕೂತಿರ್ತಕ್ಕಂತಹ ಪಾರ್ವತಿ ಪರಮೇಶ್ವರ ಯಾವಾಗ ಶನೈಶ್ಚರ ಬರ್ತಿದ್ದಾನೆ ಅಂತ ಗೊತ್ತಾಗುತ್ತೋ ಶನಿಗೆ ದರ್ಶನ ಕೊಡಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ. ಅಂದರೆ ಇಲ್ಲಿ ಆತನ ಜಾತಕದಲ್ಲೂ ದಶಾಭುಕ್ತಿ ಪ್ರಾರಂಭ. ನಾನು ಧ್ಯಾನದಲ್ಲಿದ್ದೇನೆ, ಜಪದಲ್ಲಿದ್ದೇನೆ ಅಂತ ಹೇಳುವಂಥ ಮಾತನ್ನು ನಂದಿಗೆ ಹೇಳಿ ಭೂಗರ್ಭದಲ್ಲಿ ಸೇರಿ ಜಪಕ್ಕೆ ಕೂತ್ಕೊಂಡು ತನ್ನನ್ನು ತಾನು ಬಿಗಿ ಮಾಡಿಕೊಳ್ಳೋದಕ್ಕೆ ನಡೆದೇ ವಿನಃ ಶಿವ ತನ್ನ ಅರ್ಧಾಂಗಿಯನ್ನು, ತನ್ನ ಸುಂದರವಾದ ಕೈಲಾಸ ಮಂಟಪವನ್ನು ತಾನು ಅಲಂಕರಿಸಲಿಲ್ಲ, ತಾನಲ್ಲಿ ಕೂತ್ಕೊಳ್ಳಿಲ್ಲ. ಎಷ್ಟು ದಿವಸ? ಆ 7 ವರ್ಷ ಕಾಲ ಅಂತೇನಿದೆಯೋ ಭೂಮಿಯಲ್ಲಿ ಕೂತು ತಾನು ತಪಸ್ಸು ಕೂತ್ಕೊಂಡ, ಯೋಗ ನಿದ್ದೆಯಲ್ಲಿ ಜಾರದ. ಅಂತಹ ಶನಿ ಶಿವನ್ನೂ ಬಿಡದೆ ಶಿವನು ಸಹಿತ ಕೊನೆಗೆ ಎದ್ದು ಬಂದಾಗ ಅಲ್ಲಿ ತನಕ ತಾನು ಬಾಗಿಲಲ್ಲೇ ಕಾದ. ಅದಕ್ಕೆ ಮನೇಲಿ ಹಿರಿಯರು ಒಂದು ಮಾತು ಹೇಳ್ತಾರೆ, ಬರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಈ ಒಂಟಿ ಕಾಲಲ್ಲಿ ನಿಲ್ತಾರಲ್ಲ ಅದು ಮಹಾಪರಾಧ. ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥವ್ರೊಬ್ಬರು ಹಿರಿಯರಿದ್ದರೆ ಇದೆಲ್ಲವನ್ನು ತಿದ್ದಿ ಬುದ್ಧಿ ಕಲಿಸೋರು. ಕೆಲವು ಹೆಣ್ಣು ಮಕ್ಕಳಿಗೆ ಕೆಲವು ಕೆಟ್ಟ ಗುಣ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಇಷ್ಟೇ ಅಲ್ಲ, ಗಂಡಸರಿಗೂ ಇದೆ. ಗಂಡಸರು ಹೆಣ್ಣು ಯಾವುದೇ ಆದರೂ ಸಹಿತ ನೀವು ಭೂಮಿ ಮೇಲೆ ಭಾರ ಬಿಡಬೇಕಾದ್ದು 2 ಪಾದಗಳಿಂದ ಬಿಡಬೇಕು. ಅದನ್ನು ಹೊರತುಪಡಿಸಿ ಒಂಟಿ ಕಾಲ ಮೇಲೆ ನಿಂತ್ಕೊಳ್ಳೋದಿದೆಯಲ್ಲ, ಒಂದು ಕಾಲು ಭೂಮಿ ಮೇಲೆ ಇಡೋದು, ಇನ್ನೊಂದು ಕಾಲು ಹೀಗೆ ಎತ್ತಿ ನಿಂತ್ಕೊಳ್ಳೋದು, ಅಥವಾ ಕಾಲು ಬೇರೆ ಕಡೆ ಸಪೋರ್ಟ್ ಇಟ್ಕೊಳ್ಳೋದು, ಅಥವಾ ಈ ಪಾದವನ್ನು ತೆಗೆದು ಈ ಕಾಲ ಮೇಲೆ ಇಟ್ಕೊಂಡು ನಿಂತ್ಕೊಳ್ಳುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಬಹುಶಃ ಆ ಥರ ಮಾಡ್ತಿದ್ದಾರೆ ಅಂದರೆ ಅವರ ಜಾತಕದಲ್ಲಿ ಶನಿ ಪ್ರವೇಶ ಆಗಿದೆ ಅಂತಲೇ ತಿಳ್ಕೊಳ್ಳಿ. ಅದಕ್ಕೋಸ್ಕರ ಒಂಟಿ ಕಾಲ ಮೇಲೆ ನಿಲ್ಲಬಾರ್ದು. ಒಂಟಿ ಕಾಲ ಮೇಲೆ ನಿಲ್ಲುವಂತಹ ವ್ಯಕ್ತಿ ಮನೆ ಒಳಗಿದ್ದರೆ ಆ ಮನೆ ಪರಿಸರದಲ್ಲೂ ಸಹಿತ ನೆಗೆಟಿವ್ ಇದಾಗುತ್ತೆ, ಅಲ್ಲೂ ಸಹಿತ ಕಷ್ಟ ಆಗುತ್ತೆ. ಅದಕ್ಕೆ ಮನೆಯಲ್ಲಿ ಯಾರೇ ಬಂದರೂ ಯಾರೇ ಹೋದರೂ ಅಥವಾ ಮನೇಲಿ ಇರ್ತಕ್ಕಂಥವರಾದರೂ ಒಂಟಿ ಕಾಲ ಮೇಲೆ ನಿಲ್ಲಬಾರ್ದು, ಹೊಸಲ ಮೇಲೆ ನಿಂತ್ಕೋಬಾರ್ದು. ಜೊತೆಗೆ ನಿಮ್ಮ ಪಾದಗಳಿಂದ ತಳಭಾಗದಲ್ಲಿ ನಿಮ್ಮ ಬಟ್ಟೆ ಹೋಗಬಾರ್ದು. ಅಂದರೆ ನಿಮ್ಮ ಪಾದಗಳು ನೀವು ಧರಿಸಿರುವಂಥ ಬಟ್ಟೆಯನ್ನು ಅದು ತುಳಿಬಾರ್ದು. ಇದರ ಅರ್ಥ ಮಾಡ್ಕೊಳ್ಳಿ. ನೀವು ಧರಿಸಿರುವಂಥ ವಸ್ತ್ರವನ್ನೇ ನಿಮ್ಮ ಪಾದದಿಂದ ಆ ಬಟ್ಟೆಯನ್ನು ನೀವು ತುಳಿದಿದ್ದೇ ಆದರೆ ಪ್ರತಿ ಕ್ಷಣ ಶನಿ ಮಲಗಿರುವಂಥ ಶನಿಯೂ ಸಹಿತ ಎಬ್ಬಿಸ್ಕೊಡಿಸ್ದಂಗೆ ಆಗುತ್ತಂತೆ. ಇದೆಲ್ಲ ಹಿರಿಯರು ಹೇಳ್ತಿದ್ರು, ನಡೆದಿರುವಂಥದ್ದು, ಹಿಂದೆ ಕಥಾಶ್ರವಣಗಳಲ್ಲಿ ಕೆಲವು ಆಧಾರಗಳಿರುವಂಥದ್ದು. ಹಾಗಾಗಿ ಕೊನೆಯದಾಗಿ ಶಿವ ತಾನು 7 ವರ್ಷ ಆದ ನಂತರ ಕೈಲಾಸಕ್ಕೆ ಮರಳಿ ಬರ್ತಾನೆ. ಆಗ ಸ್ವಾಮಿ ಹೇಳ್ತಾನೆ, ಭಗವಂತ, ನಾನು ನಿನ್ನ ಜಾತಕ ಪ್ರವೇಶ ಕಾಲ ಬಂದೆ, ನಿನ್ನ ದರ್ಶನ ಮಾಡಿ ನಿನ್ನ ಆಶೀರ್ವಾದ ತಗೊಂಡು ನನ್ನ ಕರ್ತವ್ಯದ ಬಗ್ಗೆ ನಿನ್ನ ಹತ್ರ ಭಿನ್ನತೆ ಹೇಳಬೇಕು ಅಂತ ಬಂದೆ. ಆದರೆ ನಾನು ಬರುವುದನ್ನೇ ಕಂಡು ನೀನು ಭೂಗರ್ಭದಲ್ಲಿ ತಪಸ್ಸು ಕೂತ್ಕೊಂಡೆ ಅಂತ ಹೇಳ್ತಾನೆ. ಆಗ ಶಿವ ಹೇಳ್ತಾನೆ, ನೀನು ಬಂದಿದ್ದಕ್ಕೆ ಹೋಗಿದ್ದಲ್ಲ, ನನ್ನ ತಪಸ್ಸಿನ ಕಾಲ ಇದು, ನಾನು ಈ ಕಾಲದಲ್ಲಿ ನಾನು ತಪಸ್ಸು ಮಾಡಲೇಬೇಕಾಗಿತ್ತು ಅಂತ. ಆಗ ಪುನಃ ಶನಿ ಹೇಳ್ತಾನೆ, ಸ್ವಾಮಿ, ಇಲ್ಲಿವರೆಗೂ ಇಲ್ಲದಂಥ ತಪಸ್ಸು ಈಗ ನೀನು ಮಾಡ್ತಿದ್ಯಾ ಅಂದರೆ ನಿನ್ನ ಜಾತಕದಲ್ಲೂ ಸಹಿತ ನನ್ನ ಪ್ರವೇಶ ಇತ್ತಪ್ಪ. ಹಾಗಾಗಿ ನಾನು 7 ವರ್ಷ ನಾನು ನಿನ್ನ ಜಾತಕ ಪ್ರವೇಶ ಆದ್ದರಿಂದ ನೀನು ನನ್ನ ಕೈಗೂ ಸಿಗದಿರ ಭೂಮಿಗೆ ಹೋಗಿ ಕೂತ್ಕೊಂಡೆ. ಆದರೂ ಆ ಕಾಲದಲ್ಲಿ ನೀನು ಅನುಭವಿಸಿದ ಸುಖ ಏನು ಅಂದರೆ ಧ್ಯಾನದಲ್ಲಿ ಕೂತಿದ್ದು ಬಿಟ್ಟರೆ ಹೆಂಡತಿ ಜೊತೆ ಇಲ್ಲ, ಮಕ್ಕಳ ಜೊತೆ ಇಲ್ಲ, ಎಲ್ಲರನ್ನೂ ತೊರೆದು ನೀನು ಭೂಮಿಯಲ್ಲಿ ಕೂತ್ಕೊಳ್ಳೋ ಪರಿಸ್ಥಿತಿ ನಿನಗಾಗಿದೆ ಅಂದರೆ ನನ್ನ ದೃಷ್ಟಿಕೋನ, ನೀನು ನನಗೆ ಕೊಟ್ಟ ಶಕ್ತಿ ನನ್ನ ಕರ್ತವ್ಯ ನಿಷ್ಠೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಎಲ್ಲವೂ ಅರ್ಥ ಮಾಡ್ಕೋಬೇಕು. ದೇವಾನುದೇವತೆಗಳಿಗೂ ಬಿಡೋನಲ್ಲ ಶನೈಶ್ಚರ, ನಿಮ್ಮನ್ನೆಲ್ಲ ಬಿಟ್ಟಾನು. ಆದರೆ ನಮ್ಮ ನಡವಳಿಕೆ ಸಾತ್ವಿಕವಾಗಿರಬೇಕು, ಧರ್ಮ ಮಾರ್ಗದಲ್ಲಿ ನಡಿಬೇಕು. ಆ ಧರ್ಮ ನಮ್ಮನ್ನು ಕಾಪಾಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಶನಿ ಪರಮಾತ್ಮನ ಒಂದಿಷ್ಟು ಕಥಾಶ್ರವಣ ಆಗಲಿ, ನೈಜ ಘಟನೆಗಳಾಗಲಿ, ಇದೆಲ್ಲದರ ಬಗ್ಗೆಯೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ರಾಶಿಫಲ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ.
ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಭಗವಂತನ ಪ್ರಾರ್ಥನೆ ಮಾಡ್ತಾ, ಶನೈಶ್ಚರನ ಕಥಾಶ್ರವಣದಲ್ಲಿ ಸಾಕಷ್ಟು ವಿಭಿನ್ನ ರೀತಿ ಇದೆ, ವಿಶೇಷತೆಗಳಿದೆ. ಹಾಗೆ ಯಾರೊಬ್ಬರಾದರೂ ಸಹಿತ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕಡೆ ಆತನ ದೃಷ್ಟಿಯಲ್ಲಿರ್ತಾರೆ. ಆತನ ಒಂದು ಕೃಪೆ ಇದ್ದೇ ಇರುತ್ತೆ. ಜೊತೆಗೆ ಆತನ ಕೃಪಾ ಕಟಾಕ್ಷ ಇಲ್ಲ ಅಂದರೆ ಏನೂ ಸಾಧ್ಯವಿಲ್ಲ. ಹಾಗೆ ಶನಿಯ ದಶೆಯಲ್ಲಿ, ಶನಿ ಭುಕ್ತಿಯಲ್ಲಿ, ಶನಿ ಜಾತಕದಲ್ಲಿ ಪ್ರವೇಶ ಮಾಡಿದಾಗ ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಶನಿ ಯಾರ ಜಾತಕಕ್ಕೆ ಪ್ರವೇಶ ಮಾಡ್ತಾನೆ ಆತನಿಗೆ ಇಲ್ಲದ ಸಮಸ್ಯೆಗಳಾಗುತ್ತೆ. ಬಸ್ ಕೆಳಗೆ ಬಿದ್ದರೂ ಸಾಯಲ್ಲ, ರೈಲು ಕೆಳಗೆ ಬಿದ್ದರೂ ಸಾಯಲ್ಲ, ಕೆರೆ ಬಾವಿಗೆ ಬಿದ್ದರೂ ಸಾಯಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಂದರೆ ಶನಿ ದೇಶದಲ್ಲಿ ಸತ್ತಿದ್ದಾನೆ ಅಂತ ಹೇಳ್ತಕ್ಕಂಥದ್ದಕ್ಕೆ ಇವತ್ತಿನವರೆಗೂ ಆಧಾರ ಇಲ್ಲವೇ ಇಲ್ಲ. ಆತನ ದೃಷ್ಟಿ ಸಾವೊಂದು ಬಿಟ್ಟು ಆ ಸಾವಿನ ಮನೆ ತನಕ ತೊಗೊಂಡೋಗಿ ಬರ್ತಾನೆ. ಎಷ್ಟೋ ಜನ ನೋಡಬೇಕು, ತುಂಬ ಆಗೋಯ್ತು ಇಲ್ಲ ಅಂತಕ್ಕಂಥವ್ರು ಸಹಿತ ಪುನಃ ಬದುಕಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಜೊತೆಗೆ ಅದಕ್ಕೆ ಆಧಾರಗಳಿದೆ. ಹಾಗಾಗಿ ಶನಿಯ ದೃಷ್ಟಿ ಬರೀ ಕಷ್ಟ ಕೊಡ್ತಕ್ಕಂಥದ್ದು. ಆ ಕಷ್ಟವನ್ನು ತಡಿಲಿಕ್ಕಾಗದಿರ ಬಸ್ ಕೆಳಗೆ ಬಿದ್ದೆ, ರೈಲು ಕೆಳಗೆ ಬಿದ್ದೆ, ಬಸ್ ಎಲ್ಲೋ ಬಿದ್ದು ಸಾಯಕ್ಕೆ ಹೋದೆ ಅಂದರೆ ಅದು ಸಾಯ್ಲಿಕ್ಕೆ ಆಗೋದೇ ಇಲ್ಲ, ಅಲ್ಲಿ ಪ್ರಾಣ ಹೋಗೋದೇ ಇಲ್ಲ. ಎಷ್ಟೋ ಜನ ವಿಷ ಕುಡಿದು ಆಶೆ ಕುಡಿದವ್ರು ಇರ್ತಾರಲ್ಲ, ಅವರು ಜಾತಕ ತೆಗೆದ್ರೆ ಹಾಗೇ ಇರುತ್ತೆ. ಆದರೆ ಕೊನೆಗೆ ಅವರು ಸಾಯೋದಿಲ್ಲ, ಅವರು ನೋವು ಅನುಭವಿಸಲ್ಲ. ಆದರೆ ಜೀವನದುದ್ದಕ್ಕೂ ಅದೊಂದು ಹೆಸರು ನಿಂತ್ಕೊಳ್ಳೋದು, ಒಂದು ಬಿರುದು ಕೊಡ್ತಾನಲ್ಲ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ಯಾರೂ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಕಷ್ಟ ಅಂತ ಬಂದಾಗ ಅಯ್ಯೋ ನನಗೆ ನಾಳೆನೂ ಹೀಗೆ ಕಷ್ಟನಾ, ಅದಲ್ಲ. ಇವತ್ತು ಪಟ್ಟ ಕಷ್ಟ ಖಂಡಿತ ನಾಳೆ ದೂರ ಆಗುತ್ತೆ. ಆದರೆ ಕಷ್ಟ ಬಂದಾಗಲೂ ಸಹಿತ ನೀವು ಆತನ ಪಾದವನ್ನು ಗಟ್ಟಾಗಿ ಹಿಡಿರಿ. ಶನ್ನೋ ದೇವಿ ರಭಿಷ್ಠಯಾಪೋ ಭವಂತು ಬೀದೇಂ ಶಯೋ ರಭಿಷ್ಠವಂತನಃ ಶನೇಶ್ಚರಾಯ ನಮಃ. ಎಷ್ಟೋ ಜನ ಮನೆಗಳಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗದಿರ ಕಿತ್ತಾಟ, ಒಂಥರ ಕಿರ್ಚಾಟ, ಒಬ್ಬರ ಮುಖ ನೋಡ್ರೆ ಒಬ್ರಿಗೆ ಆಗೋದಿಲ್ಲ. ಮನಸ್ಸಿಗೆ ಭಾಳ ನೋವಿರುತ್ತೆ. ಆ ನೋವು ಯಾವ ಮಟ್ಟಕ್ಕಿರುತ್ತೆ ಅಂದರೆ, ಆಗದಿರತಕ್ಕಂಥ ವ್ಯಕ್ತಿ 4 ಜನ ಇದ್ದಾಗ ಒಂದು ಲೋಟ ನೀರು ತಂದು ಕೊಡೋದು, ಯಾರೂ ಇಲ್ಲ ಅಂದರೆ ನೀರಲ್ಲ, ಕನಿಷ್ಠ ಪಕ್ಷ ನನ್ನ ಪ್ರಾಣ ಹೋಗ್ತಿದೆ ಅಂದರೆ ಒಂದು ಉದಾಹರಣೆ ತೀರ್ಥವೂ ತಂದು ಹಾಕೋದಿಲ್ಲ. ಆದರೆ 4 ಜನ ಇರುವಾಗ ಬಲವಂತ ಊಟ ಬಡಿಸೋದೇನು, ತಟ್ಟೆ ಹಾಕೋದೇನು, ಇನ್ನೇನು ಈ ಪ್ರಪಂಚದಲ್ಲಿ ನೀವು ತಲೆಗೆ ಭೂಮಿ ಮೇಲೆ ಬಿಡೋದೇ ಇಲ್ವೇನೋ ಅನ್ನೋ ಮಟ್ಟಕ್ಕೆ ನೋಡ್ಕೊಳ್ಳೋವಂಥದ್ದು ಕೆಲವರು ಗುಣ. ಅದು ಗುಣ ಹೇಗಿರುತ್ತೆ ಅಂದರೆ, ಕೆಲವೊಬ್ಬರು ವಾಸ್ತುಗಳಲ್ಲಿ ಇಂಥವೆಲ್ಲ ನಡೆಯುತ್ತೆ. ಆ ನಡೆಯುವಂತಹದ್ದು, ನಡೆಸುವಂತಹ ಮನಸ್ಸು ಬಹುಶಃ ಆತನ ಜಾತಕಗಳಲ್ಲಿ ಇವೆಲ್ಲ ಇರುತ್ತೇನೋ, ಇರೋದ್ರಿಂದಲೇ ಹಾಗಾಗತ್ತೆ. ಯಾಕೆಂದರೆ 4 ಜನ ಮನೆಗಿರ್ತಕ್ಕಂಥವ್ರು ಎಲ್ಲರೂ ನೋಡಿದಾಗ ಇನ್ನೇನು ಪ್ರಪಂಚ ಆಗಿ ಹೋಯ್ತು, ಈ ಮನೇಲಿ ಇಂಥ ಸಂತೋಷ, ಇಂಥ ನಗುಮುಖ, ಅಥವಾ ನನ್ನ ಮನೆಯಲ್ಲಿ ಇರ್ತಕ್ಕಂಥವ್ರು ನಮ್ಮವ್ರನ್ನ ಈಗ ನೋಡೋದಿನ್ನ ಯಾರ ಮನೆಯಲ್ಲೂ ಈ ಥರ ಇಲ್ಲ, ಸೇವೆಗಳಿಲ್ಲ ಅಂತ ಅಂದ್ಕೊಳ್ಬೇಕು. ಇನ್ನೂ ಆ ವ್ಯಕ್ತಿಗಳು ದಾಟ್ತಿದ್ದ ಹಾಗೆ ನನಗೋದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಥರ ಅವ್ರ ಪಾಡಿಗವರು ಇವ್ರ ಪಾಡಿಗೆವರು ಆಗ ನೋಡುವಂಥ ಮುಖಗಳಿದೆಯಲ್ಲ, ಅದು ಅವರ 2ನೇ ಮುಖ ತೋರಿಸುವಂಥ ರೀತಿಯಲ್ಲಿರುತ್ತೆ. ಈ ಕಷ್ಟಗಳನ್ನು ಎಷ್ಟೋ ಜನ ಅನುಭವಿಸ್ತಾರೆ. ಕಷ್ಟ ಅನುಭವಿಸುವಂಥವರ ಕಷ್ಟಗಳನ್ನು ಒಬ್ಬಿಬ್ಬರದಲ್ಲ, ಸಾಕಷ್ಟು ಜನದ ಒಂದು ಚರಿತ್ರೆ ಇಲ್ಲಿದೆ. ಆದರೆ ಒಂದು ಎಲ್ಲಕ್ಕೂ ಸಹಿತ ಭಗವಂತನ ಅನುಗ್ರಹದಿಂದ ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಳ್ಳೆಯ ಹೆಚ್ಚಿನ ಯಶಸ್ಸಾಗಿ ನಿಮ್ಮ ಯಾವುದೇ ಒಂದು ಕೆಲಸಕ್ಕಾದರೂ ಸಹಿತ ಭಗವಂತನ ಕೃಪೆ ಸಿಗುವಂಥದ್ದಾಗಲಿ ಅಂತಕ್ಕಂಥದ್ದು ಒಂದೇ ನಿಮ್ಮ ಇವತ್ತಿನ ಈ ಕಾರ್ಯಕ್ರಮದ ಮೂಲ ಉದ್ದೇಶ. ಇದಕ್ಕಾಗಿ ನೀವು ಮಾಡಬೇಕಾದ್ದು, ನಾನು ನೆನ್ನೆನೇ ತಿಳಿಸಿದ್ದೀನಿ, ಮೊನ್ನೆನೂ ಹೇಳಿದ್ದೇನೆ, ಇವತ್ತು ತಪ್ಪದಿರ ಯಾರೊಬ್ಬರಾದರೂ 27 ನಕ್ಷತ್ರ 12 ರಾಶಿಗಳಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೊಬ್ಬರಾದರೂ ತಲೆಗೆ ಸ್ನಾನ ಮಾಡಿಕೊಂಡು ಗುರುವಾರ ಅಮಾವಾಸ್ಯೆ ಭಾಳ ವಿಶೇಷವಾದ ದಿನ, ಶನೇಶ್ಚರನ ಸಾನ್ನಿಧ್ಯ ನಿಮ್ಮ ಪ್ರಾಂತ್ಯಗಳೆಲ್ಲಾದರೂ ಸಹಿತ ಶನೇಶ್ಚರನ ಸಾನ್ನಿಧ್ಯವಿದ್ದರೆ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಅಥವಾ ದೇವರ ಸಾನ್ನಿಧ್ಯಕ್ಕೆ ಹೋಗ್ಲಿಕ್ಕೆ ನಿಮಗೆ ಆಗದಿದ್ದರೂ ನಿಮ್ಮ ಪ್ರಾಂತ್ಯದಲ್ಲಿ ಒಂದು ಬನ್ನಿ ವೃಕ್ಷನೋ ಅಥವಾ ತಾರೆ ವೃಕ್ಷನೋ, ತಾರೆ ವೃಕ್ಷದಲ್ಲಿ ವಾಸವಾಗಿರ್ತಕ್ಕಂಥವನು ಭಗವಂತ ಶನೇಶ್ಚರ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ತಾರೆ ವೃಕ್ಷದಲ್ಲಾಗಲಿ ಬನ್ನಿ ವೃಕ್ಷದಲ್ಲಾಗಲಿ ವಿಶೇಷವಾಗಿ ಸ್ವಾಮಿ ನೆಲೆ ನಿಂತಿದ್ದಾನೆ ಅಂತಕ್ಕಂಥದ್ದಕ್ಕೆ ಆಧಾರಗಳಿದೆ. ಅಂತಹ ವೃಕ್ಷ ಸಾನ್ನಿಧ್ಯಗಳ ಹತ್ರ ಹೋಗಿ ಲಕ್ಷಣವಾಗಿ ಒಂದು ರಂಗೋಲಿ ಹಾಕಿ, ಸಾರಿಸಿ ಗೂಡಿಸಿ ಶುದ್ಧಿ ಮಾಡಿ ರಂಗೋಲಿ ಹಾಕಿ ಒಂದು ದೀಪವನ್ನು ಹಚ್ಚಿ, ಅಲ್ಲಿ ನೀವು ಹಚ್ಚುವಂಥ ದೀಪ ಶ್ರೇಯಸ್ಸನ್ನು ಕೊಡುತ್ತೆ. ಹಾಗೆ ಸಾಧ್ಯವಾದರೆ ಶಕ್ತಿ ಇದ್ದರೆ ಒಂದಷ್ಟು ಎಳ್ಳೆಣ್ಣೆ ಜೊತೆಗೆ ಎಳ್ಳು ಮತ್ತು ಕಪ್ಪು ಬಟ್ಟೆ, ಎಳ್ಳೆಣ್ಣೆ ಮತ್ತು ಕಪ್ಪು ಬಟ್ಟೆಯಿಂದ ಎಳ್ಳು ಬತ್ತಿಗಳನ್ನು ತಯಾರು ಮಾಡ್ಕೊಳ್ಳಿ. ಆ ಎಳ್ಳು ಬತ್ತಿಗಳನ್ನು ತಾವೇ ತಮ್ಮ ಸ್ವಹಸ್ತದಿಂದ ಎಳ್ಳು ಬತ್ತಿ ದೀಪವನ್ನು ಹಚ್ಚಿ, ಆ ದೀಪ ಉರಿಯುವ ಕಾಲ ನಿಮ್ಮ ಕರ್ಮ ಫಲಗಳ ದೂರ ಆಗಲಿ, ಎಲ್ಲವೂ ಸಹಿತ ಅನುಗ್ರಹ ಸಿಗಲಿ. ಶನೇಶ್ಚರನ ಅನುಗ್ರಹ ಸಿಕ್ಕಿದ್ರೆ ಮನುಷ್ಯ ಒಂದಿಷ್ಟು ನೆಮ್ಮದಿಯನ್ನು ಕಾಪಾಡ್ಕೋಬೋದು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಭಗವಂತ ಎಲ್ಲರನ್ನೂ ಕಾಪಾಡಪ್ಪ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ಓಂ ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ 6/6/2024 6/6/2024 ಅರ್ಥ ಮಾಡ್ಕೊಳ್ಳಿ. 6/6 ಇಲ್ಲಿ ಕಡೆದಾಗಿ 24 2 4 6 ಇಲ್ಲಿ ಮಧ್ಯದಲ್ಲಿ 2 ಅಷ್ಟೇ ಪ್ರತ್ಯೇಕವಾಗಿರ್ತಕ್ಕಂಥದ್ದು.
ಕರ್ಮ ಅಂತಕ್ಕಂಥದ್ದು, ಮಾಡುವ ಧರ್ಮ ಕಾರ್ಯ ಅಂತಕ್ಕಂಥದ್ದು. ಈ ಧರ್ಮ ಕರ್ಮ ಎರಡು ಪ್ರತ್ಯೇಕವಾದ ಸಂಖ್ಯೆ, 3 ಭಾಗನೂ 6 ಕಾರ ನಿಂತಿದೆ. ಹಾಗಾಗಿ ಇವತ್ತಿನ ಸಂಖ್ಯಾಶಾಸ್ತ್ರವೂ ಹಾಗೇ ಇದೆ. ಜೊತೆಗೆ ಗುರುವಾರ ಅಮಾವಾಸ್ಯೆ, ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ಕೃಷ್ಣನ ಜನ್ಮ ನಕ್ಷತ್ರ ಅಂತ ಹೇಳ್ತಾರೆ. ಕೃಷ್ಣ ತಾನು ಮಾಡುವಂಥ 108 ತಪ್ಪುಗಳನ್ನು ಸಹಿತ ಲೆಕ್ಕ ಮಾಡಿ ಕಡೆಗೊಂದು ಶಿಕ್ಷೆ ಕೊಡ್ತಾನಂತೆ. ಹಾಗೆ ಶಿಕ್ಷೆಯನ್ನು ಭಗವಂತನೇ ಕೊಡ್ತಾನೆ ಅಂದಾಗ ಇನ್ನು ಗ್ರಹಗಳಲ್ಲಿ ಹೆಚ್ಚಿನ ಒಂದು ಶಕ್ತಿ ಇರತಕ್ಕಂಥದ್ದು. ಆದರೆ ಎಲ್ಲ ಗ್ರಹಗಳಲ್ಲೂ ಇರ್ತಕ್ಕಂಥದ್ದು ಒಂದೊಂದು ಶಕ್ತಿ ಇದ್ದರು, ಶನಿ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರ್ತಕ್ಕಂತಹ ಆ ನೋವಿನ ಜೊತೆಗೆ ಆ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಒಂದು ಸುಂದರವಾದ ಬದುಕು ಕಟ್ಕೊಳ್ಳಿಕ್ಕೆ ಆತನ ಅನುಗ್ರಹ ಮಾತ್ರ. ಶನಿ ಯಾವತ್ತಿಗೂ ಕೆಟ್ಟವನಲ್ಲ, ಯಾವತ್ತಿಗೂ ಕೆಟ್ಟದ್ದನ್ನು ಮಾಡ್ತಕ್ಕಂಥವನಲ್ಲ, ನಿಮಗೆ ಸರಿಯಾದಂಥ ಜೀವನವನ್ನು ನಡೆಸಲಿಕ್ಕೆ ದಾರಿ ಮಾಡ್ತಕ್ಕಂಥವನು ಅನ್ನೋದನ್ನು ತಾವು ಮರಿಬಾರ್ದು. ಇನ್ನು ಇವತ್ತು ಬಾದಾಮಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಶಕ್ತಿ ಇದ್ದರೆ ಒಂದು 4 ಬಾದಾಮಿ ಬೀಜವನ್ನು ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಹತ್ತಿರದಲ್ಲಿ ಶನೇಶ್ವರನ ಸಾನ್ನಿಧ್ಯಕ್ಕೋ ಅಥವಾ ಯಾರಾದರೂ ಬಡ ಮಕ್ಕಳಿಗೋ ಅಥವಾ ಯಾರಿಗಾದರೂ ಒಬ್ಬರಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಬಾದಾಮಿಯನ್ನು ದಾನ ಮಾಡಿದ್ರೂ ಇವತ್ತು ಸಾಕಷ್ಟು ಶ್ರೇಯಸ್ಸಿರುತ್ತೆ. ಎಲ್ಲಿ ಸ್ವಾಮಿಗೆ ವಿಶೇಷವಾದ ಪೂಜೆ, ಅನುಷ್ಠಾನ, ಹೋಮ ಹವನಾದಿಗಳು, ಯಜ್ಞ ಯಾಗಾದಿಗಳು ನಡೆಯುತ್ತೆ ಅಂತಹ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಒಂದು ಧ್ಯಾನವನ್ನು ಮಾಡಿ ಆ ಎಲ್ಲಿ ಹೋಮ ಪ್ರಧಾನ ಪೂರ್ಣಾಹುತಿ ಆಗುತ್ತೆ ಆ ಸಾನ್ನಿಧ್ಯಕ್ಕೆ 11 ಪ್ರದಕ್ಷಿಣೆ ಮಾಡಿ ಅಲ್ಲಿ ಕೊಡುವಂಥ ರಕ್ಷೆ ಕಪ್ಪನ್ನು ತೆಗೆದು ಹಣೆಗಚ್ಕೊಳ್ಳಿ. ಹಾಗೆ ಅಲ್ಲೂ ಸಹಿತ ತೈಲದ ವಿಶೇಷವಾಗಿರ್ತಕ್ಕಂತಹ ಎಳ್ಳುಬತ್ತಿಯನ್ನು ಹಚ್ಚಿ ಆ ಸ್ವಾಮಿಯ ಕೃಪೆಗೆ ತಾವೆಲ್ಲರೂ ಪಾತ್ರರಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಇವತ್ತಿನ ದಿನ ಮತ್ತೊಂದು ವಿಶೇಷ ಇದೆ. ಪಂಚಮ ಗ್ರಹಗಳು ಒಂದು ಕಡೆ ಸೇರ್ತಾ ಇದೆ. ಈ 5 ಗ್ರಹಗಳು ಒಂದು ಕಡೆ ಸೇರಿದಾಗ ಆಗುವಂತಹ ಪರಿಣಾಮಗಳೇನು, ಮಾಡುವಂತಹ ಕೆಲಸಕ್ಕೆ ಲಾಭ ಏನು, ಜೊತೆಗೆ ವ್ಯಕ್ತಿ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ, ಎಲ್ಲಕ್ಕಿಂತ ಮುಖ್ಯವಾಗಿ ವ್ಯಕ್ತಿಯ ಬದುಕಿಗೆ ಒಂದು ಅನುಕೂಲವಾಗಿರ್ತಕ್ಕಂಥ ರೀತಿ ಇವತ್ತಿರುತ್ತಾ. ಇವತ್ತಲ್ದೇರ ಇನ್ನು ಮುಂಬರ್ತಕ್ಕಂಥ ಇನ್ನು 15 ದಿನಗಳ ಕಾಲ. ಯಾಕೆಂದರೆ ಇವತ್ತು ಅಮಾವಾಸ್ಯೆ, ಕೃಷ್ಣ ಪಕ್ಷ ಇವತ್ತಿಗೆ ಮುಗಿಯಿತು. ನಾಳೆಯಿಂದ ಶುಕ್ಲ ಪಕ್ಷ ಪ್ರಾರಂಭ ಆಗುತ್ತೆ. ನಾಳೆಯಿಂದ ಪ್ರಾರಂಭವಾಗುವಂತಹ ಬೆಳಕಿನ ಕಿರಣಗಳು. ಆದರೆ ಇವತ್ತಿರ್ತಕ್ಕಂಥ ಪಂಚಮಗ್ರಹ ಕೂಟ, ಇವತ್ತು 5 ಗ್ರಹ ಒಂದು ಮನೆ ಸೇರಿದರೆ ನಾಳೆಯಿಂದ ಆಗುವಂತಹ ಬದಲಾವಣೆ ಏನು? ನಾಳೆಯಿಂದ 27 ನಕ್ಷತ್ರ 12 ರಾಶಿಗಳಲ್ಲಿ ಒಂದಷ್ಟು ರಾಶಿ ನಕ್ಷತ್ರಗಳ ವ್ಯಕ್ತಿಗಳಿಗೆ ಅದೃಷ್ಟದ ಒಂದು ಹೊಳೆ ಇದೆ. ಆ ಅದೃಷ್ಟ ಎಂಬತಕ್ಕಂಥದ್ದು ತಾವು ಹಾಕುವ ಪ್ರತಿ ಹೆಜ್ಜೆಯೂ ಹಿಂತಿರುಗಿ ನೋಡಿದಿರ ಮುಂದೆ ಹಾಕುವ ಪ್ರತಿ ಹೆಜ್ಜೆಯೂ ಶುಭ ಮಾರ್ಗದಲ್ಲಿದೆ. ಆದರೆ ಒಂದಷ್ಟು ರಾಶಿಗಳವರು ಮಾತ್ರ ಸಂಕಷ್ಟಕ್ಕೆ ಸಿಲುಕುವಂಥದ್ದಿದೆ. ಹಾಗಂತ ಈ ಪಂಚಮಗ್ರಹ 5 ಗ್ರಹಗಳಿಂದ ತೊಂದರೆ ಆಗುತ್ತಾ? ಅದಲ್ಲ, ನಿಮ್ಮ ಜಾತಕದಲ್ಲಿ ಬರೆದಿಟ್ಟಂಗೆ ಆಗುತ್ತೆ. ಆದರೆ ಈ 5 ಗ್ರಹಗಳು ಸಹಿತ ದೈವಾಂಶ ಸಂಭೂತವಾಗಿದ್ದು ದೈವಗ್ರಹಗಳಾದ್ದರಿಂದ ದೇವರಲ್ಲಿರ್ತಕ್ಕಂಥ ವಿಶೇಷವಾದಂಥ ಗುಣವುಳ್ಳಂಥದ್ದರಿಂದ ಯಾರಿಗೂ ತೊಂದರೆ ಆಗುವಂಥದ್ದಲ್ಲ. ರಾಜ್ಯ ದೇಶ ಸುಭಿಕ್ಷವಾಗಿದ್ದು ಮಳೆ ಬೆಳೆ ಸಮೃದ್ಧಿಯಾಗಿ ಭಾರತದ ಗಡಿಯ ಭಾಗದಲ್ಲಿರ್ತಕ್ಕಂಥ ಯೋಧರಿಗೂ ಸಹಿತ ಅನುಗ್ರಹ ಸಿಗುವಂಥ ಕಾಲ ಈ ಒಂದು ಪಂಚಮಗ್ರಹ ಕೂಟದಿಂದ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನೇರ ಪ್ರಸಾರ ಮುಗಿದಾದ ನಂತರ ಗುರುಜಿರವರು ಈಗಾಗಲೇ ಇವತ್ತಿನ ದಿನದ ಸಂಖ್ಯಾಶಾಸ್ತ್ರದ ಬಗ್ಗೆಯೂ ಕೂಡ ಗುರುಜಿಯವರು ತಿಳಿಸ್ತಾ ಇದ್ರು. ಅದೇ ರೀತಿ ಇವತ್ತಿನ ದಿನದ ಒಂದು ದಿನಾಂಕವನ್ನು ತಿಳಿಸೋದಾದರೆ 6/6/2024 ಗುರುವಾರ ಈಗ ನೇರ ಪ್ರಸಾರವನ್ನು ಮುಗಿಸ್ಕೊಂಡು 10:00 ಗುರುಜಿರವರು ಶ್ರೀ ರಾಮಕೃಷ್ಣ ಭಜನಾ ಮಂದಿರ ನಂಬರ್ 3 2ನೇ ಅಡ್ಡರಸ್ತೆ ಮುನೇಶ್ವರ ಬ್ಲಾಕ್ ಪ್ಯಾಲೇಸ್ ಗುಟ್ಟಹಳ್ಳಿ ಬೆಂಗಳೂರು 3 ಶನೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡಲಿಕ್ಕಾಗಿ. ಹಾಗಾಗಿ ಇವತ್ತಿನ ದಿವಸ ಶನೇಶ್ವರ ಜಯಂತಿ ಇರುವ ಕಾರಣದಿಂದ ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ. ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಪಂಚಮಗ್ರಹ ಕೂಟದಿಂದ ಇವತ್ತು 5 ಗ್ರಹಗಳು ಒಂದು ಮನೆಯಲ್ಲಿದ್ದಾಗ ನಿಮ್ಮ ಭವಿಷ್ಯದಲ್ಲಿ ತುಂಬ ಬದಲಾವಣೆ ಇದೆ. ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂತಹ ಯೋಗ ಫಲ ಇದೆ. ಭೂಮಿಗೆ ಸಂಬಂಧಪಡ್ತಕ್ಕಂತಹ ವಿಚಾರದಲ್ಲಿ ಒಂದಷ್ಟು ಲಾಭ ಇದೆ. ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಯಾರೊಬ್ಬರಾದರೂ ಸಹಿತ ನಿಮಗೆ ಕೊಡಬೇಕಾಗಿರತಕ್ಕಂಥ ಒಂದು ಸ್ಥಾನಮಾನವನ್ನು ಕೊಡುವಂತಹ ರೀತಿ ಇದೆ. ಆದರೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಮತ್ತು ನೀವಿರ್ತಕ್ಕಂಥ ದೋಷಗಳನ್ನು ದೂರ ಆಗಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹವನ್ನು ಪಡಿಬೇಕು. ಮೊದಲು ನಿಮ್ಮ ಒಂದು ಹಾಕುವ ಹೆಜ್ಜೆಯನ್ನು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ಹಾಕಬೇಕು. ಸಾಧ್ಯವಾದರೆ ಇವತ್ತು ಒಂದು ಬೆಟ್ಟದ ನೆಲ್ಲಿಗಿಡ, ಎಲ್ಲಾದರೂ ಒಂದು ಬೆಟ್ಟದ ನೆಲ್ಲಿಗಿಡ ಇದ್ದರೆ ಅಂತಹ ಗಿಡ ಸಾನ್ನಿಧ್ಯದ ಗಿಡದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯನ್ನು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ.
ಹಾಗೆ ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೂ ಗುರು ಹಿರಿಯರ ಮಾತಿನಂತೆ ನಡೆದ್ರೆ, ಅವರ ಅನುಗ್ರಹವನ್ನು ಪಡೆದ್ರೆ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಪಡಿಸ್ಕೊಳ್ತೀರಿ ಮೇಷರಾಶಿಯವರು. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಒಂದಷ್ಟು ಮೌನಕ್ಕೆ ಜಾರುವಂಥ ಪರಿಸ್ಥಿತಿ. ಅಂದರೆ ಯಾವ ವಿಚಾರವನ್ನು ಮಾತಾಡೋಕ್ಕಾಗ್ದಿರ, ಯಾವ ವಿಚಾರವೂ ಸಹಿತ ಸ್ಪಷ್ಟತೆ ಇಲ್ದಿರ, ಎಲ್ಲ ವಿಚಾರವೂ ತಲೆಯಲ್ಲಿದೆ, ಆದರೆ ಯಾವುದನ್ನು ನೀವು ಹೊರಗಡೆ ಹೇಳಲಿಕ್ಕಾಗ್ತಾ ಇಲ್ಲ. ಕೆಲವಷ್ಟು ರಹಸ್ಯಗಳು ನಿಮಗೆ ಗೊತ್ತಿದ್ದರೂ ಸಹಿತ ಆ ರಹಸ್ಯಗಳ ಬಗ್ಗೆ ಅಥವಾ ಕೆಲವು ವಿಚಾರಗಳ ಬಗ್ಗೆ ನೀವು ಹೊರಗಡೆ ಹಂಚ್ಕೊಳ್ಳಿಕ್ಕಾಗ್ತಾ ಇಲ್ಲ. ಹಾಗೆ ಸಣ್ಣ ಸಣ್ಣ ಸಮಸ್ಯೆ ಅಂದ್ಕೊಂಡ್ರೆ ಎಲ್ಲೋ ಬೆಟ್ಟ ದೊಡ್ಡದನ್ನ ಅಂತ ಒಂದು ಬೆಟ್ಟದಂಥ ಸಮಸ್ಯೆ ಹೆಗಲ ಮೇಲೆ ಬರುತ್ತೇನೋ ಅನ್ನತಕ್ಕಂಥ ಭಯ. ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಿಮ್ಮ ನಿಮ್ಮ ನಡೆ ಮತ್ತು ನಡವಳಿಕೆಗಳಲ್ಲೂ ವ್ಯತ್ಯಾಸ ಕಾಣುತ್ತೆ. ಒಂದಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇವತ್ತು ವೃಷಭ ರಾಶಿಯವರು ಭಾಳ ಜಾಗೃತಿ ಇರಬೇಕು. ಇವತ್ತು ವೃಷಭ ರಾಶಿಯವರು ಸಾಧ್ಯವಾದರೆ ಒಂದು ಸ್ವಲ್ಪ ಗೋಧಿ, ಸ್ವಲ್ಪ ಅಕ್ಕಿ, ಸ್ವಲ್ಪ ಕಡಲೆಬೇಳೆ, ಜೊತೆಗೆ ಸ್ವಲ್ಪ ಹೆಸರು ಕಾಳು, ಈ ಥರ 4 ಧಾನ್ಯಗಳನ್ನು ಅಂಗೈಯಲ್ಲಿ ಹಾಕ್ಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ದರ್ಶನ ಮಾಡ್ತಾ ಮನೆಯಲ್ಲಿ ನಿಮ್ಮ ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಬಂದೊದಗುವಂಥ ಸಮಸ್ಯೆಗಳು ಕಷ್ಟಗಳಿಂದ ಬೇಗ ಮುಕ್ತರನ್ನು ಮಾಡಪ್ಪ, ನನಗೆ ಒಂಚೂರು ಅನುಕೂಲ ಮಾಡಿಕೊಡು ಅಂತ ಹೇಳಿ ದೇವರನ್ನ ಪ್ರಾರ್ಥನೆ ಮಾಡಿ ಆ ಧಾನ್ಯಗಳನ್ನು ನೀರಿಗೆ ಹಾಕಬೇಕು. ನೋಡಿ, ಧಾನ್ಯಗಳನ್ನು ನೀರಿಗೆ ಹಾಕಬೇಕು. ನೀರಿಗೆ ಹಾಕಿದ ನಂತರ ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಈ ಥರ ಮಾಡೋದು ತುಂಬ ಅನುಕೂಲ. ಇದರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಧಾನ್ಯಗಳನ್ನು ನೀವು ಹಸಿರು ಗಿಡದ ಮೇಲೆ ಹಾಕಿದಾಗ ಅದು ನಿಮಗೆ ಲಾಸ್ ಆಗ್ತಕ್ಕಂಥದ್ದಲ್ಲ, ಆ ಪರಿಸರದಲ್ಲಿರ್ತಕ್ಕಂಥ ಕ್ರಿಮಿಕೀಟಗಳಿಗೆ ಅದು ಆಹಾರ ಆಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕೈಯಿಂದ ನಿಮಗೆ ಅರಿವಿಲ್ಲದಿರ ಇನ್ನೊಬ್ಬರಿಗೆ ಊಟ ಕೊಡುವಂಥದ್ದಾಗತ್ತೆ. ಆ ಇನ್ನೊಂದು ಕ್ರಿಮಿಕೀಟಗಳಿಗೋ ಪ್ರಾಣಿ ಪಕ್ಷಿಗಳಿಗೋ ಆಹಾರವನ್ನು ಕೊಟ್ಟರೆ ಆ ಆಹಾರವನ್ನು ಸ್ವೀಕರಿಸಿದಂಥ ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಗಳು ಯಾವತ್ತೂ ಒಳ್ಳೆಯದಾಗಲಿ ಅಂತಲೇ ಹರಿಸುತ್ತೆ. ಆ ಹರಿಸಿದಾಗಲೇ ನಿಮ್ಮ ಅದೃಷ್ಟ ಬದಲಾಗುತ್ತೆ. ಹಾಗಾಗಿ ಈ ಧಾನ್ಯಗಳನ್ನು ಹಾಕುವಂಥ ಕ್ರಮ ಇದಿಷ್ಟು ಮಾತ್ರ. ಇನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 2:45 ಆ 2ರಿಂದ 2:45 ಭಾಳ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಈ ಸಮಯದಲ್ಲಿ ಏನೇ ತೀರ್ಮಾನ ತಗೋಬೇಕಾದರೂ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಬನ್ನಿ, ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಒಂದು ವಿಶೇಷವಾಗಿರ್ತಕ್ಕಂಥ ರೀತಿ ಒಂದು ಸಾಧನೆಯ ಹಾದಿಯಲ್ಲಿ ತಾವಿರ್ತೀರಿ. ಭಗವಂತನ ನೆನೆಸಿದಾಗ ಎಲ್ಲವೂ ಸಹಿತ ಆತನ ಒಂದು ಅನುಕೂಲದಂತೆ, ಆತನ ಆಶೀರ್ವಾದದಂತೆ ನಡೆಯುತ್ತೆ. ಹಾಗೆ ಮಿಥುನ ರಾಶಿಯವರು ಏನು ಶ್ರಮ ಪಡ್ತಿದ್ದೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಮುಂದೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಇದೆ. ಆ ಯೋಗಾಯೋಗಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಕುಲದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ದೇವತಾರಾಧನೆ, ಜೊತೆಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ಜೊತೆಗೆ ಯಾರಾದರೂ ಹಸಿವಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಆಹಾರವನ್ನು ಕೊಡ್ತಕ್ಕಂಥದ್ದು, ಇಂತಹ ಕಾಯಕಕ್ಕೆ ಮುಂದಾದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಮಾನಸಿಕವಾದಂತಹ ಹಿಂಸೆ, ಜೊತೆಗೆ ಏನೋ ಒಂದು ತರಹ ಬಲವಾದಂತಹದ್ದು ತಲೆಯಲ್ಲಿ ಕೂತ್ಕೊಂಡು ಅದನ್ನು ಆಚೆ ತೆಗಿಲಿಕ್ಕೂ ಆಗಲ್ಲ, ಒಳಗಿಟ್ಕೊಳ್ಳೋಕ್ಕೂ ಆಗಲ್ಲ. ಅಂದರೆ ಕೆಲವು ಸಮಸ್ಯೆಗಳಂತಕ್ಕಂಥದ್ದು ಒಬ್ಬರ ಹತ್ರ ಹೇಳ್ಕೊಳ್ಳೋಂಥದ್ದಲ್ಲ, ನೀವು ಅದನ್ನು ಇಟ್ಕೊಂಡು ಅನುಭವಿಸೋಕ್ಕಾಗಲ್ಲ. ಹಾಗೆ ಮಾಡದಿರತಕ್ಕಂಥ ಕೆಲವು ತಪ್ಪುಗಳಿಗೆ ಕೆಲವು ಸತಿ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಅಂಥದ್ದೇ ಪರಿಸ್ಥಿತಿ ಇವತ್ತಾಗುತ್ತೆ. ಯಾಕೆಂದರೆ ಈ 5 ಗ್ರಹಗಳು ಒಂದು ಕಡೆ ಇರ್ತಕ್ಕಂಥದ್ದು ಒಂದು ಭಾಗ, ಗುರುವಾರ ಅಮಾವಾಸ್ಯೆ ಆದ್ದು ಮತ್ತೊಂದು ಭಾಗ, ಒಂಥರ ಮಾನಸಿಕವಾದಂಥ ಹಿಂಸೆ, ಒಂಥರ ಭಯದ ಸನ್ನಿವೇಶ, ಯಾವುದಕ್ಕೂ ಸಹಿತ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಇಡೋಕ್ಕಾಗೋದಿಲ್ಲ. ಒಂದಿಷ್ಟು ಅಸಮಾಧಾನ ಅಂತಕ್ಕಂಥ ತುಂಬಿ ತೊಳ್ಕೊತ್ತೆ. ಇಂತಹ ಪರಿಸ್ಥಿತಿ ಇರೋದರಿಂದ ಒಳಗಡೆ ನೀವು ಮಾಡದಿರತಕ್ಕಂಥದ್ದು ಅಥವಾ ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ಒಂದಷ್ಟು ತಪ್ಪು ಒಪ್ಪುಗಳು ಇವತ್ತೆಲ್ಲಿ ಮರುಕಳಿಸುತ್ತೋ ಅದರಿಂದ ಏನು ಸಮಸ್ಯೆ ಆಗುತ್ತೋ ಈ ನೋವಲ್ಲೇ ಒದ್ದಾಡುವಂಥ ಪರಿಸ್ಥಿತಿ ಆಗುತ್ತೆ. ಎಷ್ಟೋ ಜನ 4 ಗೋಡೆ ಮಧ್ಯ ಬಿಟ್ಟು ಆಚೆ ಬರೋದೇ ಇಲ್ಲ ಇವತ್ತಿನ ದಿವಸ. ಅಂಥ ಪರಿಸ್ಥಿತಿನೂ ಆಗಿಬಿಡುತ್ತೆ. ಆದರೆ ಇಂಥ ಸಮಯದಲ್ಲೇ ಧೈರ್ಯ ತಂದುಕೊಳ್ಬೇಕಾದ ಹೇಗೆ? ಎಲ್ಲಾದರೂ ಒಂದು ಔದುಂಬರ ವೃಕ್ಷದ ಹತ್ರ ಹೋಗಿ ಔದುಂಬರ ಪ್ರಾರ್ಥನೆ ಮಾಡಿ ಗುರುವಿನ ಅನುಗ್ರಹ ಪಡೆಯೋದ್ರಿಂದ, ಗುರುವಿನ ಅನುಗ್ರಹ ಗುರುಬಲ ಇದ್ದರೆ ಎಲ್ಲ ಕಡೆಯಿಂದಲೂ ಜಯವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಂತಹ ಅದೃಷ್ಟದ ಫಲ ನಿಮ್ಮದಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತಾರೆ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಗುರುಜಿ, ನೀವು ಆರಾಮದಿರಿ? ಹಾ, ಆರಾಮಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
ಹುಬ್ಳಿ ಅಂತ. ಹುಬ್ಬಳ್ಳಿಯಿಂದ. ಅಮ್ಮ ತಮ್ಮ ಹೆಸರು? ಹೆಸರು ಆಯ್ತು, ನನಗೆ ಅರ್ಥ ಆಯ್ತು. ಇರ್ಲಿ ತಾಯಿ, ಗುರುಜಿ ಅವ್ರ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಒಂದ್ 10-12 ವರ್ಷದಿಂದ ನಾನು ನಿಮಗ್ ಫಾಲೋ ಮಾಡ್ತಾ ಇದ್ದೇನೆ. ಅಂಡ್ ಎವ್ರಿ ಡೇ ನೀವು ಹೇಳುದು, ನೀವು ಪೂಜೆ ಹೇಳಿದೆಲ್ಲ ಮಾಡ್ತಾ ಇರ್ತೀವಿ. ಅಂಡ್ ತುಂಬಾನೇ ಖುಷಿ ಆಗುತ್ತೆ ಗುರುಜಿ ನಿಮ್ಗೆ ಕಾರ್ಯಕ್ರಮ ಎಲ್ಲ ನೋಡಿ. ನಂಗ್ ಬಂದ್ಬಿಟ್ಟು ಈಗ ಒಂದ್ ಪ್ರಾಬ್ಲಮ್ ಏನಂತಂದ್ರೆ, ಸಿನ್ಸ್ 10-12 ವರ್ಷದಿಂದ ಎವ್ರಿ ಟೈಮ್ ನಾನ್ ಒಂದ್ ಊರಿಗೆ ಹೋಗ್ಬಿಟ್ನಂತಂದ್ರೆ ನನ್ಗೆ ಆರಾಮ್ ಇರುದಿಲ್ಲ. ಅದ್ ನನ್ನ ಊರು ಅಂದ್ರೆ ನಾನು ಗಂಡನ ಮನೆ. ಸೊ ನಾ ಅಲ್ಲಿ ಹೋಗಿ ಬಂದೆ ಅಂತಂದ್ರೆ ನಂಗೆ ಒಂದ್ ಸ್ವಲ್ಪ ಹುಷಾರಿರಲ್ಲ. ಇತ್ತೀಚೆಗೆ 3-4 ವರ್ಷದಿಂದ ನನ್ ಮಗ 9 years old, ನನ್ಗೆ ಮತ್ ನನ್ ಮಗನ್ಗೆ ಬಾಡಿ ಮೇಲೆ ಹಿಂಗ್ ಚುಚ್ತಾರೆ. ಏನೋ ಚುಚ್ಚಿದ ಮಾರ್ಕ್ ಇರತ್ತೆ. ಅದು ಅಮಾವಾಸ್ಯೆ, ಹುಣ್ಣಿಮೆ ಮತ್ತೆ ಗುರುವಾರ, ರವಿವಾರ ಈ ತರ ಬಂದ್ರೆ ನಂಗೆ ಒಂದ್ ಸ್ವಲ್ಪ ಸಂಶಯ ಇತ್ತು ಯಾರ್ದೋ ಮೇಲೆ. ಅವ್ರ ಮುಂದೆ ಹೇಳಿಂದ ಇವಾಗ ಸಂಡೇ ಮತ್ತೆ ಥರ್ಸ್ಡೇ ಹೋಗಿದೆ, ಮತ್ತೊಂದ್ ದಿವಸ ಮಾಡ್ತಾರೆ. ನಂಗೆ ಗುರುವಾರ, ರವಿವಾರ, ಹುಣ್ಣಿಮೆ, ಅಮಾವಾಸ್ಯೆಗೆ ನನಗೆ ಎದ್ದೇಳಕ್ಕೂ ಆಗಲ್ಲ, ಕೆಲಸ ಮಾಡಕ್ಕೂ ಆಗಲ್ಲ, ಪೂಜೆ ಮಾಡಕ್ ಆಗಲ್ಲ, ಏನೂ ಆಗುದಿಲ್ಲ. ನನ್ ಮಗನ್ ಪಾಪ 9 ವರ್ಷದ ಮಗುಂಗೆ ಫುಲ್ ಚುಚ್ಬಿಟ್ಟಿರ್ತಾರೆ, ಬೆನ್ ತುಂಬಾ, ಕಾಲ್ ತುಂಬಾ ಕಟ್ ಮಾಡಿರ್ತಾರೆ. ಇದು ಏನೋ ನಂಗೆ ಗೊತ್ತಿಲ್ಲ, ಅರ್ಥನೇ ಆಗ್ತಾ ಇಲ್ಲ. ನಾನು ತುಂಬಾ ಒಳ್ಳೆ ಜಾಬ್ ಅಲ್ಲಿ ಇದ್ದೆ ಬ್ಯಾಂಗ್ಳೂರಲ್ಲಿ. ಇಲ್ಲಿ ಹುಬ್ಳಿಗ್ ಬಂದಿಂದ ಡೌನ್ಫಾಲ್ ಅಷ್ಟೇ. ಏನು ನೀವು ಹೇಳ್ತಿರಲ್ಲ ಧರ್ಮದಿಂದ ನಡ್ಕೋಬೇಕಂತ, ಅದು ಒಂದು ಫಾಲೋ ಮಾಡಿದ್ದು, ದೇವ್ರನ್ನ ಪೂಜೆ ಮಾಡ್ಕೊಂತಿದ್ದಕ್ಕೂ ಹೆಂಗೋ ದೇವ್ರ ನಡೆಸ್ತಾ ಇದ್ದ ಜೀವನ. ಬಟ್ ನನ್ ಕಡೆ ಇರೋ ಕ್ಯಾಲಿವರ್ಗು, ನನ್ ಕಡೆ ಇರೋದು ನಾಲೆಡ್ಜ್ಗೆ ನಂಗೆ ನೌಕರಿ ಜಾಬು ಸಿಗ್ತಾ ಇಲ್ಲ, ಅನುಕೂಲ ಆಗ್ತಾ ಇಲ್ಲ. ತುಂಬಾನೇ ಹಿಂಸೆ, ಮನ್ಸಿಗೆ ತುಂಬಾ ಹಿಂಸೆ. ಅದ್ ಏನ್ ಮಾಡ್ಬೇಕೋ ಅರ್ಥ ಆಗ್ತಾ ಇಲ್ಲ. ನಾನ್ ದೇವ್ರ ಪೂಜೆ ಮಾಡ್ತೀನಿ, ಭಕ್ತಿ ಇದ್ದೀನಿ, ಎಲ್ಲ ಎವ್ರಿಥಿಂಗ್ ಅಂದ್ರೂ ನನ್ಗೆ ಮನ್ಸಿಗೆ ಸಮಾಧಾನನೇ ಇಲ್ಲ. ಇವಾಗ ನಮ್ಮ ಮನಿ ಹತ್ರನೇ ನರಸಿಂಹಸ್ವಾಮಿ ದೇವ್ರ ಇದೆ, ಅಲ್ಲಿ ನಾ ಗುಡಿಗೆ ಹೋಗ್ತಾ ಇರ್ತೇನೆ. 1 ತಿಂಗಳ 2 ತಿಂಗಳ ಹೋಗ್ತೇನೆ, ಮತ್ತೆ ಏನೋ ಆಗಿ ಮತ್ತೆ 1 ತಿಂಗಳ 2 ತಿಂಗಳ ಹೋಗಕ್ಕೆ ಆಗಲ್ಲ. ನಾ ಎಷ್ಟು ಎದ್ದು ಹೋಗ್ಬೇಕಂತಂದ್ರು ನಂಗೆ ಆಗ್ತಾನೆ ಇಲ್ಲ ಗುರುಜಿ. ನಂಗೆ ಅರ್ಥನೇ ಆಗ್ತಾ ಇಲ್ಲ. ನಂಗೆ ಈಗ ಹಿಂಸೆ ಏನಂತಂದ್ರೆ ನನ್ ಚಿಕ್ಕ ಮಗುಂಗು ಕೂಡ ಇದ್ ಮಾಡ್ತಾ ಇದ್ದಾರೆ. ಅದೇ ನಂಗೆ ದೊಡ್ಡ ಮನ್ಸಿಗೆ ಹಿಂಸೆ ಆಗ್ತಾ ಇದೆ. ಇಲ್ಲಮ್ಮ, ಇದು ಒಂದ್ ಏನಾದ್ರೂ ಪ್ಲೀಸ್ ನಂಗೆ ಸೊಲ್ಯೂಷನ್ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತ ಕೊಡ್ತೇನೆ. ಇದು ನಿನ್ನಂತೆ ತುಂಬಾ ಜನ ಮನೆಗಳಲ್ಲಿ ತುಂಬಾ ಜನ ಇದ್ರ ಮಾಡ್ತಾರೆ. ಅದ್ಯಾಕಿಂತ ಕೆಟ್ಟ ಗುಣನೋ, ಅದ್ಯಾಕಿಂತ ಕೆಟ್ಟದಾಗಿ ಪ್ರಯೋಗ ಮಾಡುವಂತಹದ್ದು, ಇನ್ನೊಬ್ಬರಿಗೆ ನೋವು ಕೊಟ್ಟು ಅವ್ರು ಪಡುವ ನೋವು ನೋಡಿ ನಾವು ಆನಂದ ಪಡೋದಾದ್ರೆ ನಾಳೆ ಬೆಳಗ್ಗೆ ಎದ್ದರೆ ನಮ್ಮ ಬದುಕು ಹೇಗಿದೆ ಅಂತಕ್ಕಂಥದ್ರ ಅರಿವು ಇಲ್ಲದಂಥ ರೀತಿ ಒದ್ದಾಡ್ತಾ ಇರ್ತಾರೆ. ಇದು ಕಲ್ತು ವಿದ್ಯೆ ಬಿಟ್ಟರೆ ನನಗೆ ಬಂದದ್ದು ಭಾಗ್ಯ ಏನು ಅಂತಕ್ಕಂಥದ್ದು, ಅಥವಾ ಇನ್ನಷ್ಟು ಹಿಂದೆ ದೊಡ್ಡವರು ಹೇಳೋರು, ಈ ಹೊಟ್ಟೆಗೆ ಮದ್ದು ಹಾಕೋರು, ಹೊಟ್ಟೆ ಕೈ ಒಸೆಯೋರು ಅಂತ ಇದ್ರಲ್ಲ, ಅವ್ರು ಯಾರೂ ಮಾಡದಿರಿದ್ರೆ ಅವ್ರ ಗಂಡನಿಗೂ ಮಕ್ಕಳಿಗೂ ಯಾರು ಮಾಡಿಬಿಡ್ತಾರೆ. ಮಾಡಲಿಲ್ಲ ಅಂದರೆ ಅವ್ರು ತಿನ್ನೋ ಆಹಾರ ಇದೆಯಲ್ಲ, ಅನ್ನ, ಅದು ಹುಳ ಆಗಿ ಅವ್ರಿಗೆ ಕಣ್ಣಿಗೆ ಕಾಣುತ್ತಂತೆ. ಅದಕ್ಕೋಸ್ಕರ ಅವ್ರ ಗಂಡ ಮಕ್ಕಳನ್ನೂ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಕಲ್ತು ವಿದ್ಯೆ ಬಿಟ್ಟು ಒಳ್ಳೆಯವರಾಗು ಅಂದರೆ ಆಗೋದಲ್ಲ ಅವರು. ಆದರೆ ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕು. ನೀನು ಏನು ಮಾಡಬೇಕು ಅನ್ನೋದನ್ನು ನಾನೀಗ ಹೇಳ್ತೇನೆ. ನೀನು ಸ್ವಲ್ಪ ಹಾಗೆ ಲೈನಲ್ಲಿರು. ಇದು ಬ್ರೇಕ್ ಸಮಯ. ಇದು ಮುಗಿದ ತಕ್ಷಣ ನೀನು ಕರೆ ನಾನು ತೊಗೊಳ್ತೇನೆ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಒಬ್ಬರು ತಾಯಿಯವರು ಕರೆಯನ್ನು ಮಾಡಿದರು. ಗುರುಜಿಯವರು ಹೇಳಿದರು ತಾವು ಹಾಗೆ ನಿಲ್ಲಿ ತಾಯಿ, ವಿರಾಮದ ನಂತರ ಮತ್ತೊಮ್ಮೆ ಸ್ವೀಕರಿಸ್ತೇನೆ ಅಂತ ಹೇಳಿ. ಅವರು ರೆಡಿ ಇದ್ದಾರೆ, ಬನ್ನಿ ಅವರನ್ನ ಮಾತಾಡ್ಸೋಣ. ಹಲೋ, ನಮಸ್ತೆ ಗುರುಜಿ. ಅಮ್ಮ ಗುರುಜಿಯವ್ರ ನಮ್ಮ ಜೊತೆ ಇದ್ದಾರೆ ತಾಯಿ, ಮಾತಾಡಿ ತಾಯಿ. ಹಲೋ ಗುರುಜಿ, ನಮಸ್ತೆ. ನಮಸ್ತೆ ಅಮ್ಮ. ನೀವೊಂದು ಕೆಲಸ ಮಾಡಿ, ಇಂತಹ ಪರಿಸ್ಥಿತಿ ಇದ್ದಾಗ ನೀವಂತೆ ಅಲ್ಲ, ಯಾರೊಬ್ಬರು ಈ ಸಮಸ್ಯೆಯಲ್ಲಿ ನರಳುತ್ತಿದ್ದಾರೋ ಯಾರಿಗೆ ಈ ಪ್ರಕಾರವಾಗಿರ್ತಕ್ಕಂತಹ ತಂತ್ರಸಾರಗಳನ್ನು ಮಾಡಿ, ಈ ತಂತ್ರಸಾರ ಮಾಡೋದು ಬಹಳ ಈಸಿನೇಮ್ಮ. ಹಾಗಾಗಿ ಕೆಲವು ಇಂತಹ ವಿದ್ಯೆಗಳನ್ನು ಕೆಲವ್ರ ಮೇಲೆ ಕೆಲವು ಪ್ರಯೋಗ ಮಾಡ್ತಾ ಇರ್ತಾರೆ. ಆದರೆ ಆ ಈಸಿ ಇರ್ತಕ್ಕಂಥ ಕೆಲಸ ಏನು, ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳೋದಿಲ್ಲ. ಯಾಕೆಂದರೆ ನಮ್ಮ ಜನಕ್ಕೆ ಇಷ್ಟು ಹೇಳ್ಕೊಟ್ರೆ ಅಷ್ಟು ಇನ್ನೊಂದು ಏನೋ ಮಾಡಿರ್ತಾರೆ. ಯಾರ ಸಮಸ್ಯೆ ಅಂದರೂ, ಯಾರು ಕಷ್ಟ ಆದರೂ ಅವ್ರ ಮೇಲೆ ತಿರುಗಿ ಬೀಳ್ತಾ ಇರ್ತಾರೆ. ಅದಾಗಬಾರ್ದು. ಯಾವುದೇ ಆದರೂ ಕೆಟ್ಟ ಪ್ರಯೋಗಗಳು ಅಂತಕ್ಕಂಥದ್ದು, ಕೆಡಕಂತಕ್ಕಂಥದ್ದು, ಅದು ಇವತ್ತಲ್ಲ ನಾಳೆ ವಿಷ, ಅದು ತಿರುಗಿ ನಮಗೆ ಸುತ್ತಕೊಳ್ಳುತ್ತೆ. ಆದರೆ ನಾವು ಇದರಿಂದ ಹೊರಗಡೆ ಬರುವಂಥ ಮಾರ್ಗ ಒಂದಿದೆ, ರಹಸ್ಯ, ಅದು ಹೇಳ್ತೇನೆ. ಇದು ಭಾಳ ಈಸಿಯಾಗಿ ನೀವು ಮಾಡ್ಕೊಳ್ಳುವಂಥದ್ದು. ನಿಮಗೆ ಔದುಂಬರ ವೃಕ್ಷ ನೋಡಿದ್ದೀರಾ? ಹತ್ತಿ ಹಣ್ಣಿನ ಮರ. ಹತ್ತಿ ಹಣ್ಣಿನ ಮರದ ಹತ್ರ ಇಂತಹ ಪರಿಸ್ಥಿತಿ ಇದ್ದಾಗ ಹತ್ತಿ ಹಣ್ಣಿನ ಮರದ ಹತ್ರ ಹೋಗಿ ಒಂದು 3 ಪ್ರದಕ್ಷಿಣೆ ಮಾಡಿ ಆ ಮರದ ಬಲಭಾಗದಲ್ಲಿ, ಅಂದರೆ ಉತ್ತರಕ್ಕೆ, ಹತ್ತಿ ಹಣ್ಣಿನ ಮರ ಔದುಂಬರ ವೃಕ್ಷದ ಉತ್ತರ ಭಾಗದಲ್ಲಿ ಬಿದ್ದಂಥ ಅದರ ಹಣ್ಣಾಗಲಿ, ಎಲೆ ಆಗಲಿ, ಅದರ ಕಾಷ್ಟ ಆಗಲಿ, 3ರಲ್ಲಿ ಯಾವುದಾದ್ರು ಒಂದು, ಹಣ್ಣು, ಎಲೆ, ಕಾಷ್ಟ, ಅಂದರೆ ಕಾಷ್ಟ ಅಂದರೆ ಕಡ್ಡಿ, ಆದರೆ ಆ ವೃಕ್ಷದ ಉತ್ತರಕ್ಕೆ ಬಿದ್ದಿರಬೇಕದು. ಅದನ್ನು ಯಾರು ಕಿತ್ತೋದಲ್ಲ, ನ್ಯಾಚುರಲ್ ಆಗಿ ಬಿದ್ದಿರುವಂತಹದ್ದು.
ಅಂಥದ್ದನ್ನು ತರಬೇಕು. ಅದ್ರ ಜೊತೆಗೆ ಈ ಒಂದು ಭುಜಪತ್ರೆ ಆಗಲಿ ಅಥವಾ ಬಾಳೆ ಆಗಲಿ ಅಥವಾ ಈ ಊಟದೆಲೆ ಅಂತ ಇರುತ್ತಲ್ಲ, ಮುತ್ತುಗದೆಲೆ, ಮುತ್ತುಗ, ಹೌದು, ಇದು ಭುಜಪತ್ರೆ ಅಥವಾ ಬಾಳೆ ಎಲೆ, ಈ ಮೂರಲ್ಲಿ ಯಾವುದಾದ್ರು ಒಂದು. ಆ ಎಲೆ ಮೇಲೆ ಅಕ್ಕಿ ಹಿಟ್ಟು ಮತ್ತು ಅರಿಶಿಣ, ಅಕ್ಕಿ ಹಿಟ್ಟು ಅರಿಶಿಣವನ್ನು ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿಬಿಟ್ಟು ಆ ಎಲೆ ಮೇಲೆ ಅಕ್ಕಿ ಹಿಟ್ಟು ಅರಿಶಿಣವನ್ನು ಮೇಲಿಂದ ತಳ ತನಕ ಹಾಕಿ ಈ ಕಡ್ಡಿಯಿಂದ, ಔದುಂಬರ ಕಡ್ಡಿಯಿಂದ ಒಂದು ಬೊಂಬೆನ ತಯಾರು ಮಾಡ್ಬೇಕು ನೀವು. ಅಂದರೆ ಒಂದು ಮನುಷ್ಯನ ಬೊಂಬೆಯಾಗಿ ಇರಬೇಕು. ಅದು ಹೆಣ್ಣಾದರೂ ಸರಿ, ಗಂಡಾದರೂ ಸರಿ. ಹೆಣ್ಣು ಮಕ್ಕಳಿಗೆ ಈ ಸಮಸ್ಯೆ ಇದ್ದರೆ ಹೆಣ್ಣಿನ ಬೊಂಬೆನೇ ಆಗಬೇಕು, ಗಂಡು ಮಕ್ಕಳಿಗೆ ಸಮಸ್ಯೆ ಅನುಭವಿಸಿದ್ರೆ ಗಂಡಿನ ಬೊಂಬೆನೇ ಆಗಬೇಕು. ಆ ಬೊಂಬೆ ಬರದಾದ ಮೇಲೆ ಒಂದು ಹನಿ ಜೇನುತುಪ್ಪವನ್ನು ಆ ಬೊಂಬೆಯ ಹೃದಯ ಭಾಗಕ್ಕೆ ಹಾಕಬೇಕು. ಬೊಂಬೆಯ ಹೃದಯ ಭಾಗಕ್ಕೆ ಒಂದು ಹನಿ ಜೇನುತುಪ್ಪ ಹಾಕಿ ನಿಮ್ಮ ಹೆಬ್ಬೆರಳನ್ನು ನೋಡಿ, ಹೆಬ್ಬೆರಳಂತಕ್ಕಂಥದ್ದು ದೈವ ಸ್ವರೂಪ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೊಬ್ಬರಾದರೂ ಸಹಿತ ಈ 4 ಬೆರಳು, ನಮ್ಮಲ್ಲಿರ್ತಕ್ಕಂಥ 5 ಬೆರಳಿಗೆ ಈ ಒಂದು ಬೆರಳು ಮಾತ್ರ ಜೊತೆ ಸೇರೋದಿಲ್ಲ ಸಾಮಾನ್ಯಕ್ಕೆ. ಇದು ಪ್ರತ್ಯೇಕರೇ. ಅಂದರೆ ನಾವು ಮಾಡುವಂತಹ ತಪ್ಪುಗಳಿಗೆ ಕೊನೆಗೆ ನಮ್ಮನ್ನು ಕೈ ಹಿಡಿಯೋದು ಇದೇನೆ. ಬೇಕು ಬೇಡ ದಾನ ಧರ್ಮಕ್ಕೆ ಸರಿಯಾದಂಥ ಮಾರ್ಗದಲ್ಲಿ ನಡೆಸೋದು ಈ ಹೆಬ್ಬೆರಳೇನೆ. ಆದರೆ ಮೇಲಿರ್ತಕ್ಕಂಥ 4 ಬೆರಳಲ್ಲಿ ಒಳ್ಳೆಯದು ಕೆಟ್ಟದ್ದು ಅಂತಕ್ಕಂಥದ್ದು ಎಲ್ಲವೂ ಸೇರಿಕೊಳ್ಳುತ್ತೆ. ಅದಕ್ಕಾಗಿ ಇವೆರಡು ಒಂದು ಕಡೆ ಸೇರಿದ್ರೆ ಅಲ್ಲಿ ಪುಣ್ಯ ಕಾರ್ಯಕ್ರಮ ಆಗುತ್ತೆ. ಇದು ಸೂರ್ಯನಾಡಿ ಚಂದ್ರನಾಡಿಗೂ ದಾರಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಹೆಬ್ಬೆಟ್ಟನ್ನು ಆ ಬೊಂಬೆಯ ಹಣೆಯ ಮೇಲಿಟ್ಟು ಯಾರು ಈ ಸಮಸ್ಯೆಯನ್ನು ನರಳುತ್ತಿರ್ತಾರೋ, ನರಳುವಂಥವ್ರು ಹೆಬ್ಬೆಟ್ಟನ್ನು ಬೊಂಬೆ ತಲೆ ಮೇಲೆ ಈ ಥರ ಇಡಬೇಕು. ಇಟ್ಟು ಓಂ ಶ್ರೀಂ ಹ್ರೀಂ, ಓಂ ಶ್ರೀಂ ಹ್ರೀಂ, ಹಾ ಹಿ ಅದು ಹ್ರೀಂ, ಓಂ ಶ್ರೀಂ ಹ್ರೀಂ, ಈ 3 ಬೀಜಾಕ್ಷರಿಯನ್ನು 11 ಬಾರಿ ಹೇಳಿದ ಮೇಲೆ ಒಂದು ಚೂರು ಹಾಲು ಅಥವಾ ಮೊಸರು ಅದನ್ನು ಆ ಬೊಂಬೆ ಮೇಲೆ ಹಾಕೋದ್ರಿಂದ, ಹಾಲು ಅಥವಾ ಮೊಸರು ಆ ಬೊಂಬೆ ಮೇಲೆ ಹಾಕೋದ್ರಿಂದ ನಿಮ್ಮ ದೇಹದ ಮೇಲೆ ಆಗುವಂಥ ಎಂಥ ಮಾಂತ್ರಿಕ ಪ್ರಯೋಗಗಳು, ಎಂತಹ ತಂತ್ರ ಮಂತ್ರ ಯಂತ್ರ ಪ್ರಯೋಗಗಳು ಸಹಿತ ಅಲ್ಲಿಂದಲ್ಲೇ ಆಗಿಂದಾಗಲೇ ಕಂಪ್ಲೀಟಾಗಿ ಕಳೆದೋಗುತ್ತೆ. ಇದಾದ ಮೇಲೆ ಅವೆಲ್ಲವನ್ನು ಸಹಿತ ಶೇಖರಣೆ ಮಾಡಿ ಅಲ್ಲೇನು ಮನೇಲಿ ಒಂಚೂರು ಬಿಡ್ದಿರ ಅದೆಲ್ಲವನ್ನು ಸೇರಿಸಿ ಒಂದು ಬಾಟ್ಲಲ್ಲೋ ಅಥವಾ ಒಂದು ತಟ್ಟೆನಲ್ಲೋ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ತೊಗೊಂಡು ಸ್ವಲ್ಪ ದೂರ ಯಾರು ತುಳಿದಿದ್ದ ಸ್ಥಳಕ್ಕೆ ಹಾಕಿ. ಇಷ್ಟೇ ಮಾಡಿ. ಇದಕ್ಕೆ ಬೇರೆ ಯಾವ ತಂತ್ರವೂ ಬೇಡ. ಯಾರಿಗೂ ಹೆದರಬೇಡಿ. ಮಾಡೋರು 100 ಮಾಡ್ತಾನೇ ಇರಲಿ, ಮಾಡೋರ್ಗೆ ಅದೇ ಹಣೆ ಬರ, ಅವರು ಮಾಡ್ತಾನೇ ಇರಲಿ. ಆದರೆ ರಕ್ಷಣೆ ನಮಗಿಲ್ಲಿದೆ. ಈ ರಕ್ಷಣೆ ಇವತ್ತು ನೀವು ಕೇಳಿದಂಥ ಪ್ರಶ್ನೆ ನೋಡಿ ಅದ್ಭುತವಾದಂಥದ್ದು. ನೀವು ಇವತ್ತಿನ ದಿವಸ ಗುರುವಾರ ಅಮಾವಾಸ್ಯೆ ಒಳ್ಳೆ ದಿವಸ ಪ್ರಶ್ನೆ ಕೇಳಿದ್ರಿ. ಯಾವತ್ತು ಅಡಗ ಕೂಡದಿ ಅಮ್ಮಗೂಡ ಭೂ ಪೆಟ್ಟದು ಅಂತಾರೆ. ಹಸಿವಿದ್ದ ಮನುಷ್ಯ ಬಾಯ್ಬಿಟ್ಟು ಕೇಳಿದರೆ ಮಾತ್ರ ಊಟ. ಇವತ್ತು ನೀವು ಕೇಳಿದ ಪ್ರಶ್ನೆ ಮಹರ್ಷಿವಾಣಿ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಷ್ಟೋ ಜನ ವೀಕ್ಷಕರಿಗೆ ಇವತ್ತು ದಾರಿದೀಪ. ಇದು ನಿಮ್ಮಿಂದ 4 ಜನ ದೀಪ ಆಯಿತು, 4 ಜನಕ್ಕೆ ಅನುಕೂಲ ಆಯ್ತು. ಇದು ಒಳ್ಳೇದಾಗ್ಲಿ ತಾಯಿ. ಹೇಳಮ್ಮ. ಅವರು ಕೂಡ ನಿಮ್ ಚಾನೆಲ್ ಫಾಲೋ ಮಾಡ್ತಾನೆ ಇರ್ತಾರೆ, ಅಂದ್ರೂ ಕೂಡ ಒಳ್ಳೆ ಬುದ್ಧಿ ಬಂದಿಲ್ಲ. ಅದೇ ನಂಗೆ ಕೆಟ್ಟ ಅನ್ಸೋದು. ನಾವೆಲ್ಲ ಒಳ್ಳೇದಾಗ್ತಾ ಹೋಗ್ತಾ ಇದ್ದೇವೆ, ಬಟ್ ಅವರು ನಿಮ್ ನೋಡಿ ಆದ್ರೂ ಒಂದ್ ಸ್ವಲ್ಪ ಕಲ್ಕೋಬೇಕು. ನೀವು ಹೇಳುದ್ ನೋಡಾದ್ರೂ ಕಲ್ಕೋಬೇಕು. ಆ ಬುದ್ಧಿ ಕೂಡ ಇಲ್ಲ ಅವ್ರಿಗೆ. ಇನ್ನೇನ್ ಮಾಡಕ್ಕಾಗತ್ತೆ? ಅವ್ರು ಡೈಲಿ ನೋಡ್ತಾರೆ ನಿಮ್ ಚಾನಲ್. ನಂಗೆ ಗೊತ್ತು ಗುರುಜಿ, ಅವ್ರು ಡೈಲಿ ನೋಡ್ತಾರೆ ನಿಮ್. ಇರ್ಲಿ ಅವರು ಚೆನ್ನಾಗಿರ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಮಾಡೋ ಕೆಲಸಕ್ಕೆ ಒಂದು ಪರಿಹಾರ ಸಿಕ್ತಲ್ಲ, ಈಗ ಕೆಲಸ ಬದಲಾಯಿಸ್ಕೊಳ್ಳಿ ಅವರು, ಅಲ್ವಾ? ನೀನ್ ಚೆನ್ನಾಗಿರು ತಾಯಿ. ಒಳ್ಳೇದಾಗ್ಲಿಮ್ಮ, ಶುಭವಾಗ್ಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಗುರುಜಿಯವರು ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ಅನುಷ್ಠಾನ ಬರೀ ಈ ಒಂದು ಕರೆಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಕರೆ ಮಾಡಿರ್ತಕ್ಕಂಥವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಲೋಕ ಕಲ್ಯಾಣಾರ್ಥವಾಗಿ ಯಾರೆಲ್ಲ ಈ ಒಂದು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ ತಮ್ಮೆಲ್ಲರಿಗೂ ಕೂಡ ಅನ್ವಯವಾಗಿರ್ತಕ್ಕಂಥದ್ದು. ಈ ಒಂದು ವಿಚಾರ ತಮಗೆ ಮತ್ತೊಮ್ಮೆ ತಾವು ತಿಳ್ಕೊಳ್ಬೇಕು, ಸವಿಸ್ತಾರವಾಗಿ ತಿಳ್ಕೊಳ್ಬೇಕು ಅಂತಂದರೆ ಕಾರ್ಯಕ್ರಮ ಮುಗಿದಾದ ನಂತರ ZEE5ನಲ್ಲಿ ಈ ಒಂದು ಎಪಿಸೋಡ್ ಮತ್ತೊಮ್ಮೆ ಟೆಲಿಕಾಸ್ಟ್ ಆಗ್ತಕ್ಕಂಥದ್ದಿರುತ್ತೆ. ಆಗ ತಾವು ಇದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಬೋದು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನ ಈಗ ಸಿಂಹರಾಶಿಯಿಂದ ರಾಶಿಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇವತ್ತಿನ ದಿನದ ವಿಶೇಷತೆ ನಿಜಕ್ಕೂ ತಾವು ಅದೃಷ್ಟ ಮಾಡಿದ್ದೀರಿ. ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಸಾಧ್ಯವಾದಷ್ಟು ಇವತ್ತು ಗೋಧಿಯಿಂದ ಮಾಡಿರ್ತಕ್ಕಂಥ ಏನಾದರೂ ಒಂಚೂರು ಪದಾರ್ಥವನ್ನು ನಿಮ್ಮ ಮನೆ ದೇವರ ನೈವೇದ್ಯ ಮಾಡಿ ನಿಮ್ಮ ಕೈಯಿಂದ 4 ಜನಕ್ಕೆ ಹಂಚುವಂಥದ್ದಾಗಲಿ. ಗೋಧಿಯಿಂದ ತಯಾರು ಮಾಡಿರ್ತಕ್ಕಂಥ ಪದಾರ್ಥ, ಸಿಹಿ ಪದಾರ್ಥವೋ ಏನೋ ಒಂದು ಪದಾರ್ಥವನ್ನು ನಿಮ್ಮ ಕೈಯಿಂದ 4 ಜನಕ್ಕೆ ಹಂಚಿದ್ದೇ ಆದರೆ ಮತ್ತಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯ ಫಲಾಫಲದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಮಾಡೋ ಕೆಲಸನ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ಸರಿ ಯಾವುದು ತಪ್ಪು ಯಾವುದು ಸರಿಯಾದ ತೀರ್ಮಾನ ತಗೊಳ್ಳಿ. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ.
ಇವತ್ತು ಸಿಂಹರಾಶಿಯವರಿಗೆ ನಿಜಕ್ಕೂ ಅದೃಷ್ಟ ಅನ್ನೋದು ತುಂಬ ಚೆನ್ನಾಗಿದೆ. ಆದಷ್ಟು ಧರ್ಮ ಮಾರ್ಗದಲ್ಲಿದ್ದು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ, ಸಾಧ್ಯವಾದರೆ ಎಲ್ಲಾದರೂ ಒಂದು ಔದುಂಬರ ವೃಕ್ಷದ ಹತ್ರ ಹೋಗಿ ಒಂದು ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ದತ್ತ ಮಂದಿರಕ್ಕೆ ಬಂದು ಒಂದಷ್ಟು ಸೇವೆಯನ್ನು ಸಲ್ಲಿಸಿ ಭಗವಂತನ ದರ್ಶನ ಮಾಡಿ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ಆದರೆ ಸಣ್ಣ ಸಣ್ಣ ವಿಚಾರವೂ ಸಹಿತ ಮನಸ್ಸಿಗೆ ಒಂದಿಷ್ಟು ನೋವುಂಟಾಗುವಂಥ ಕಾಲವೂ ಇವತ್ತಿದೆ. ಆದರೂ ಭಯಪಡಬೇಕಾದಿಲ್ಲ. ದೈವದ ಅನುಗ್ರಹ ಇದ್ದರೆ ಎಲ್ಲವೂ ಕಾರ್ಯಸಿದ್ಧಿಯೇ. ಹಾಗೆ ಕನ್ಯಾ ರಾಶಿಯವರಿಗೆ ಇವತ್ತು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 11:20ರಿಂದ 4:15 ಮಧ್ಯದಲ್ಲಿ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಂಡಿದ್ದೀರಿ. ಇವತ್ತು ತುಂಬ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಒಂದು ಕೆಲಸಗಳು ಇಲ್ಲಿವರೆಗೂ ನಿಂತಿದ್ದರೂ ಆ ಕೆಲಸಕ್ಕೊಂದು ಚಾಲನೆ ಸಿಗುವಂಥ ದಿನ. ಅದರಲ್ಲೂ ಅಮಾವಾಸ್ಯೆ ಗುರುವಾರ. ಇವತ್ತು ಅಮಾವಾಸ್ಯೆ ದಿವಸ ಏನು ಒಳ್ಳೆಯ ಕೆಲಸ ಆಗ್ಬೋದು ಅಂತನ್ನೋದಾದರೆ ಕನ್ಯಾ ರಾಶಿಯವರಿಗೆ ಖಂಡಿತ ಬೆಳಕಿನ ದಿನ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ತುಂಬ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂಥರ ಮುಖದಲ್ಲಿ ಭಾವನೆಗಳು ಬೇರೆ ಬೇರೆ ಥರನೇ ವ್ಯಕ್ತಪಡಿಸಬೇಕಾದಂಥ ಪರಿಸ್ಥಿತಿ ಆಗುತ್ತೆ. ಯಾಕೆಂದರೆ ಇವತ್ತೆಲ್ಲವೂ ಸಹಿತ ನೀವು ಅಂದುಕೊಂಡಂಗಲ್ಲ. ಕೆಲವು ಸಮಸ್ಯೆಗಳಿದೆ, ಯಾರೊಂದಿಗೂ ಹೇಳ್ಕೊಳ್ಳಿಕ್ಕಾಗಲ್ಲ. ಕುಟುಂಬದಲ್ಲಿ ಒಂದಿಷ್ಟು ಕಲಹಗಳಿದೆ, ಅದನ್ನು ಮತ್ತೊಬ್ಬರ ಹತ್ರ ಬಾಯ್ಬಿಚ್ಚಲಿಕ್ಕಾಗೋದಿಲ್ಲ. ಯಾರನ್ನ ನಂಬಿದಿರೋ ಅವರು ನಿಮ್ಮಿಂದ ದೂರ ಆಗ್ತಾ ಇರ್ತಾರೆ, ಅದನ್ನು ಮತ್ತೊಬ್ಬರ ಹತ್ರ ಹೇಳ್ಕೊಳ್ಳಿಕ್ಕಾಗಲ್ಲ. ಒಟ್ಟಾರೆ ಕೆಲವು ಗೌಪ್ಯ ವಿಚಾರಗಳನ್ನು ಒಬ್ಬರ ಹತ್ರ ಹೇಳ್ಕೊಳಕ್ಕಾಗ್ದಿರಾ, ಅದನ್ನು ಅನುಭವಿಸೋಕ್ಕಾಗ್ದಿರಾ ಮಾನಸಿಕವಾಗಿ ತುಂಬ ಹಿಂಸೆ ಪಡೋ ಪರಿಸ್ಥಿತಿ ಇವತ್ತು ಆಗ್ತಾ ಇರುತ್ತೆ. ಇಂತಹ ಪರಿಸ್ಥಿತಿನಲ್ಲಿ ನೀವು ತೆಗೆದುಕೊಳ್ಬೇಕಾದಂಥ ನಿರ್ಣಯ, ಒಂದು ಚಿಟಿಗೆಯಷ್ಟು ಬಿಳಿ ಸಾಸಿವೆ, ಒಂದು ಚಿಟಿಗೆಯಷ್ಟು ಭತ್ತ ಅಥವಾ ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಈ ಮೂರಲ್ಲಿ ಯಾವುದಾದ್ರು ಒಂದು ತಗೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಆಚೆ ಕಡೆ ಹಾಕೋದ್ರಿಂದ ಖಂಡಿತ ತುಂಬ ಬದಲಾವಣೆ ಅಂತ ಅಂದ್ಕೊಳ್ತೀರಿ. ಆದರೂ ನಿಮ್ಮ ಒಳಗಿರುವಂತಹ ನೋವನ್ನು ಕೇಳಿ ಅದಕ್ಕೊಂದು ಸಮಾಧಾನ ಹೇಳುವಂಥ ಪರಿಸ್ಥಿತಿ ಸಹಿತ ಯಾರೊಬ್ಬರಲ್ಲಿ ಇಲ್ಲದಿದ್ದರಿಂದ ಯಾರಲ್ಲಿ ನಾನು ಕಷ್ಟ ಹೇಳ್ಕೋಬೇಕಪ್ಪ ಅನ್ನೋ ನೋವು ನಿಮಗೆ ಆಗ್ತಾ ಇರುತ್ತೆ. ಎಚ್ಚರಿಕೆಯಿಂದಿರಿ, ಜೋಪಾನವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಗುರುಜಿರವರು ತುಲಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ವೃಶ್ಚಿಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ವೃಶ್ಚಿಕ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಇವತ್ತು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ನಿಮ್ಮ ಮನಸ್ಸ ಇಚ್ಛೆ ಭಗವತ್ ಸಂಕಲ್ಪವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಆದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಇವತ್ತಿನ ದಿವಸ ಪಂಚಮಗ್ರಹ ಕೂಟ, ಅಮಾವಾಸ್ಯೆ, ಗುರುವಾರ, ಈ ಶುಭ ದಿನದಂದು ವೃಶ್ಚಿಕ ರಾಶಿಯವರು ತಪ್ಪದಿರ ತಲೆಗೆ ಸ್ನಾನ ಮಾಡಿ ಶನೈಶ್ಚರನ ಪ್ರಾರ್ಥನೆ ಮಾಡೋದ್ರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡಿ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಹೀಗೆ ಶನೈಶ್ಚರನ ಮಹಾಮಂತ್ರವನ್ನು ತಾವು ಉಚ್ಚರಿಸಿ, ಅಥವಾ ಏನು ಮಂತ್ರ ನಿಮ್ಗೆ ಹೇಳಕ್ಕೆ ಬರ್ದಿದ್ರು, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನೂ ಸಾಧನೆ ಮಾಡಿಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಮಾಡೋದಾದರೆ ಈ ಶುಭ ದಿನ ಅಷ್ಟು ಒಳ್ಳೆಯದಲ್ಲ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಅದನ್ನು ಇವತ್ತು ಸಂಪೂರ್ಣ ಫಲಸಿದ್ಧಿಪಡಿಸ್ಕೊಳ್ಬೇಕು, ಅಥವಾ ಏನಾದರೂ ಒಂದು ಪ್ರಯಾಣವನ್ನು ಮಾಡಬೇಕು, ಅಥವಾ ಯಾವುದಾದ್ರೂ ಹೊಸ ಕೆಲಸಕ್ಕೆ ನೀವು ಒಂದು ಕೈ ಹಾಕಿ ಅದರಿಂದ ಅಭಿವೃದ್ಧಿ ಕಾಣಬೇಕು ಅಂದ್ಕೊಂಡ್ರು ಇವತ್ತು ಅಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳ ಬೇಗ ಕೋಪ ತಂದ್ಕೊಂಡ್ಬಿಡ್ತೀರಿ. ಯಾವುದೇ ವಿಚಾರವನ್ನಾದರೂ ಸಹಿತ ನೀವು ಅಂದುಕೊಂಡಷ್ಟು ವೇಗವಾಗಿ ನಡೆಸಲಿಕ್ಕಾಗದಂಥ ರೀತಿಯಲ್ಲಿ ಇರ್ತೀರಿ. ಆದರೆ ಇವತ್ತೇ ಬಹಳ ಬುದ್ಧಿವಂತಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಗುರುಗಳನ್ನು ಅಂದರೆ ಗುರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುಗಳಿರ್ತಕ್ಕಂಥ ಆಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು, ಗುರು ಇರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಹಳದಿ ಕಲರ್ ಪುಷ್ಪ ಆಗಲಿ, ಹಳದಿ ಕಲರ್ ವಸ್ತ್ರ ಆಗಲಿ, ಒಂದಷ್ಟು ಕಡಲೆಕಾಳು ಅಥವಾ ಕಡಲೆಬೇಳೆ ಆಗಲಿ, ಇಂಥದ್ದನ್ನು ತೆಗೆದುಕೊಂಡು ಕೊಟ್ಟು ಅಲ್ಲಿ ಗುರು ಪಾದಕ ದರ್ಶನ ಮಾಡಿಕೊಂಡು ಬರೋದ್ರಿಂದ, ಗುರು ದತ್ತಾತ್ರೇಯರ ದರ್ಶನ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ತಾಪ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇವತ್ತು ಒಂದಷ್ಟು ಜನಕ್ಕೆ ಇವತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಒಂದಷ್ಟು ಜನಕ್ಕೆ ಇಟ್ಟು ವಸ್ತು ಕಾಣದಿರೋ ಹುಡುಕಾಟದಲ್ಲಿ ಟೈಮ್ ವೇಸ್ಟ್ ಮಾಡ್ಬೋದು.
ವಿದ್ಯಾರ್ಥಿಗಳು ಓದಿನ ಕಡೆ ಹೆಜ್ಜೆ ಮುಂದೆ ಹಾಕಿದ್ರೂ ಅಷ್ಟು ಸಮಾಧಾನ ಇಲ್ಲದಂಥ ರೀತಿ ಆಗ್ಬೋದು. ನಿಷ್ಠೂರ ಮಾಡ್ತಕ್ಕಂಥವ್ರು, ನಿಂದನೆ ಮಾಡ್ತಕ್ಕಂಥವ್ರು, ಅಥವಾ ಭಾಳ ಬೇಗ ಬೇಜಾರು ಮಾಡಿ ಇನ್ನೊಬ್ಬರು ನೋವು ಕೊಡ್ತಕ್ಕಂಥ ಪರಿಸ್ಥಿತಿ ಇರತಕ್ಕಂಥವ್ರಿಗೂ ತೊಂದರೆನೇ ಇದೆ. ಇವತ್ತು ಸಾಧ್ಯವಾದರೆ ಔದುಂಬರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಗುರು ಸಾನ್ನಿಧ್ಯಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಇದರಿಂದ ಒಳಿತನ್ನು ಖಂಡಿತ ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಪಂಚಮಗ್ರಹ ಕೂಟದಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ. ಬಹುಶಃ ಭಗವಂತ ಕೊಟ್ಟರೆ ಇಂತಹ ಸೌಭಾಗ್ಯವನ್ನೇ ಹೀಗೆ ಕೊಡ್ತಿರ್ತಾನೆ. ಕೊಟ್ಟದ್ದನ್ನು ನಾವು ಸ್ವಾಗತಿಸಬೇಕು, ಆರಾಧಿಸಬೇಕು. ನಮ್ಮ ಸಮಯ ಸರಿ ಹೋದ ತಕ್ಷಣ ನಾವು 4 ಜನಕ್ಕೆ ಅನುಕೂಲವಾಗಿ ನಿಂತುಕೊಳ್ಬೇಕು. ಯಾರೊಬ್ಬರ ನೋವಲ್ಲಿದ್ದರೂ ಸಹಿತ ಆ ನೋವಿಗೆ ಸ್ಪಂದಿಸುವಂಥ ಗುಣ ನಿಮಗಾಗಿರಬೇಕು. ಹಾಗೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಳುವಂಥ ಶಕ್ತಿ ಕೊಡುವಂಥ ಭಗವಂತನ ಮರಿದೀರ ನಾವು ಆತನ ನೆನೆಸಿದ್ರೆ ಖಂಡಿತ ಅನುಕೂಲ ಆಗುತ್ತೆ. ಇವತ್ತು ಹತ್ತಿರದಲ್ಲಿ ಎಲ್ಲಾದರೂ ಒಂದು ಶಿವ ಮಂದಿರ ಇದ್ದರೆ ಶಿವ ಸಾನ್ನಿಧ್ಯಕ್ಕೆ ಬಂದು ಒಂದು ಬಿಲ್ವಾರ್ಚನೆ ಮಾಡಿಸಿ, ಶಿವ ಸಾನ್ನಿಧ್ಯದಲ್ಲಿ ಸಿಕ್ಕಂಥ ಆ ಭಸ್ಮವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ 12ರಿಂದ 4 ಗಂಟೆ ಬೆಳಗಾಗಿ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸಿ ಒಂದಷ್ಟು ಆಧ್ಯಾತ್ಮಿಕವಾದಂಥ ಧಾರ್ಮಿಕವಾದಂಥ ನಡೆಯನ್ನು ನಡೆದರೆ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮಕರ ರಾಶಿಯವರು. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮೊದಲೇ ರಾಶ್ಯಾಧಿಪತಿ ಶನಿ ಇದ್ದು, ಇವತ್ತು ಶನಿಯ ಒಂದು ವಿಶೇಷವಾದಂತಹ ಅನುಷ್ಠಾನವಿದ್ದು, ಅದರಲ್ಲೂ ಗುರುವಾರ ಅಮಾವಾಸ್ಯೆ ಪಂಚಮಗ್ರಹ ಕೂಟ ಒಂದು ಕಡೆ ಇದ್ದು, ಇನ್ನು ಮುಂಬರ್ತಕ್ಕಂಥ ದಿನಗಳಾದರೂ ಒಂದಷ್ಟು ಬೆಳಕು ಕಾಣ್ಬೋದಾ? ಖಂಡಿತ ಕಾಣ್ತೀರಿ. ಆದರೆ ಏನೇ ಆದರೂ ಒಂದು ಕ್ರಮಶಿಕ್ಷಣ, ಬೇಕು ಬೇಡಗಳು, ಸರಿಯಾದ ಸನ್ಮಾರ್ಗ, ಜೊತೆಗೆ ಆರೋಗ್ಯದ ಕಡೆ ಹೆಚ್ಚು ಗಮನ, ಇದೆಲ್ಲವನ್ನು ಸಹಿತ ಗಮನಿಸಬೇಕು. ಸಾಧ್ಯವಾದಷ್ಟು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಮಾನಸಿಕವಾದಂಥ ಒತ್ತಡಗಳು ಸಾಕಷ್ಟು ಆಗ್ತಿರುತ್ತೆ. ಪರಿಸರದಲ್ಲಿರ್ತಕ್ಕಂಥವ್ರು, ಹತ್ತಿರದಲ್ಲಿರ್ತಕ್ಕಂಥವ್ರು ನೋಡಿ ನೋಡ್ದಂಗೆ ಹೋಗುವಂಥದ್ದು, ತುಂಬ ಆತ್ಮೀಯತೆಯಿಂದ ಇರ್ತಕ್ಕಂಥ ನಿಮಗೆ ಅವರ ಆತ್ಮೀಯತೆ, ಅವರ ಪ್ರೀತಿ ವಿಶ್ವಾಸ, ಅವರ ಸ್ನೇಹ ಸಿಗದಿರ ಹೋಗುವಂಥದ್ದು, ನಿಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಆಗದಿರ ಇರ್ತಕ್ಕಂಥದ್ದು, ನಿಮ್ಮ ಒಳಮನಸ್ಸಲ್ಲಿರೋ ಮನಸ್ಸು ಬಾಯಿ ಬಿಚ್ಚಿ ಮಾತಾಡಲಿಕ್ಕೆ ನಿಮಗಾಗೋದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಬದುಕುವಂಥ ಶಕ್ತಿ ಸುತ್ತಮುತ್ತ ಪರಿಸರಕ್ಕೆ ಇರೋದಿಲ್ಲ. ಹಾಗಾಗಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ. ಒಟ್ಟಾರೆ ಹೇಳಬೇಕಂದ್ರೆ ಒಂದು ಮಾನಸಿಕವಾದಂಥ ಒತ್ತಡ, ಒಂದಿಷ್ಟು ನೋವಿನ ಸಂಗತಿಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಹಾಗಂತ 4 ಗೋಡೆ ಮಧ್ಯದಲ್ಲಿರೋಣವಾ, ಯಾರೊಬ್ಬರೊಂದಿಗೂ ಮಾತಾಡೋದು ಬೇಡವಾ, ಮೌನವಾಗಿದ್ದರೆ ನಮ್ಮ ಕೆಲಸ ಆಗುತ್ತಾ? ಸಾಧ್ಯವಿಲ್ಲ. ನೋವು ಅಂತಕ್ಕಂಥದ್ದು, ಕಷ್ಟ ಎಂಬತಕ್ಕಂಥದ್ದು, ಕಣ್ಣೀರು ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಇವತ್ತು ಕುಂಭರಾಶಿಯವರಿಗೆ. ಹಾಗಾಗಿ ಧೈರ್ಯದಿಂದಲೇ ಒಂದು ಹೆಜ್ಜೆ ಹಾಕಿ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ, ಶನ್ನೋ ದೇವೀರಭಿಷ್ಟಯ ಆಪೋ ಭವಂತು ಬಿದೇಂ ಶ್ರಿಯೋರ್ವಿಷ್ಣುವಂತನಃ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಹೀಗೆ ಶನೈಶ್ಚರ ಮಂತ್ರವನ್ನು ಹೇಳೋದ್ರಿಂದ ಕುಂಭರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ. ಹಾಗೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ಸಲ್ಲಿ ನೋವುಂಟು ಮಾಡ್ಕೊಳ್ತಾ ಇರ್ತೀರಿ. ಫಲಾಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿರ್ತೀರಿ. ಇವತ್ತು ಯಾವುದಾದ್ರು ಒಂದು ಗುರು ಸಾನ್ನಿಧ್ಯಕ್ಕೆ ಬಂದು ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಮನಸ್ಸಲ್ಲಿ ನಿಮ್ಮ ತಂದೆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ಒಳ್ಳೆ ಧರ್ಮ ಮಾರ್ಗದ ಕಡೆ ನಡೆದರೆ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.